ओम शांति, ओम शांति, ओम शांति, ओम। एक दिन भाग्य जगाता। राजयोग आत्मा को शिव बाबा से मिलाता, शिव बाबा से मिलाता। हो जिसके पास ये मोती उसकी किस्मत कभी न सोती, किस्मत कभी न सोती। तू चुग ले रे चुग ले राजयोग का मोती।
चुगले रे चुगले राजयोग का मोती, राजयोग का मोती, राजयोग का मोती, राजयोग का मोती। ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ. ಇವತ್ತು ಡಿಸೆಂಬರ್ 1ನೇ ತಾರೀಕಿಗೆ ಬಂದಿದ್ದೀವಿ. ಈ ವರ್ಷದ ಕೊನೆಯ ತಿಂಗಳು, ಮೊದಲನೇ ದಿನ. ಬಾಬರವರು ಜನವರಿ 18, 2003ನೇ ಇಸವಿಯ ಮುರಳಿ ರಿವೈಸ್ ಆಗ್ತಾ ಇದೆ. ಜನವರಿ 18 ಅಂದ ಕೂಡಲೇ ಈ ಮುರಳಿಯ ವಿಶೇಷತೆ ನಿಮಗೆ ಈಗಾಗಲೇ ಕೆಲವೆಲ್ಲ ಪಾಯಿಂಟ್ಸ್ ನೆನಪಿ ಬಂದಿರಬಹುದು. ब्राह्मण जन्म की स्मृतियों द्वारा समर्थ बन सर्व को समर्थ बनाओ. ಬ್ರಾಹ್ಮಣ ಜನ್ಮದ ಸ್ಮೃತಿಗಳ ಮೂಲಕ ಸಮರ್ಥರಾಗಿ ಸರ್ವರನ್ನು ಸಮರ್ಥ ಮಾಡಿರಿ. आज चारों ओर के सर्व स्नेही बच्चों के स्नेह के मीठे मीठे याद के भिन्न भिन्न बोल, स्नेह की मोती की मालाएं बाप दादा के पास अमृत वेले से भी पहले पहुंच गई. ಇವತ್ತಿನ ದಿನ 4 ಕಡೆ ಸ್ನೇಹಿ ಮಕ್ಕಳು ಬಹಳ ಸ್ನೇಹದಿಂದ ಮಧುರಾತಿ ಮಧುರ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡ್ತಾ ಆಡುವಂತ ಭಿನ್ನ ಭಿನ್ನ ಮಾತುಗಳು ಸ್ನೇಹದ ಮುತ್ತಿನ ಹಾರದ ರೂಪದಲ್ಲಿ ತಂದೆ ಬಳಿ ಅಮೃತ ವೇಳೆಯಲ್ಲೇ ತಲುಪಿತು. बच्चों का स्नेह बाप दादा को भी स्नेह के सागर में समा लेता है. ಈ ಮಕ್ಕಳ ಸ್ನೇಹ ಏನಿದೆ ಬಾಬನನ್ನು ಸಹ ಸ್ನೇಹ ಸಾಗರದಲ್ಲಿ ಮುಳುಗುವಂತೆ ಮಾಡ್ತದೆ. बाप दादा ने देखा हर एक बच्चे में स्नेह की शक्ति अटूट है. बाप दादा ನೋಡ್ತಾರೆ ಪ್ರತಿಯೊಂದು ಮಕ್ಕಳಲ್ಲಿಯೂ ಸ್ನೇಹದ ಶಕ್ತಿ अटूट ಇದೆ. अटूट ಅಂದ್ರೇನು? ಟೂಟ್ನೆ ವಾಲಾ ನಹಿ, ನಡು ನಡು ಸ್ನೇಹ ಕಡಿದು ಹೋಗುವಂತ ಸ್ನೇಹ ಅಲ್ಲ, ಅಟೂಟ್ ಸ್ನೇಹ ಎಲ್ಲ ಮಕ್ಕಳಲ್ಲಿರುವುದನ್ನ ಬಾಬಾ ನೋಡ್ತಾ ಇದ್ದಾರೆ. ये स्नेह की शक्ति हर बच्चे को सहज योगी बना रही है. ಸ್ನೇಹದ ಶಕ್ತಿ ಪ್ರತಿಯೊಂದು ಮಕ್ಕಳನ್ನು ಸಹಜ ಯೋಗಿ ಮಾಡಿಸುತ್ತಿದೆ. ಏನ್ ಮಾಡ್ತಾ ಇದೆ? ಮಕ್ಕಳನ್ನ ಸಹಜ ಯೋಗಿ ಮಾಡಿಸ್ತಾ ಇದೆ. ಬರೀರಿ, ಸ್ನೇಹದ ಶಕ್ತಿ ಏನ್ ಮಾಡಿಸ್ತದೆ? ಸ್ನೇಹದ ಶಕ್ತಿ ಅಟೋಟು 1ನೇ ಪಾಯಿಂಟ್. 2ನೇದು, ಸ್ನೇಹದ ಶಕ್ತಿ ಪ್ರತಿಯೊಂದು ಮಕ್ಕಳನ್ನು ಸಹಜ ಯೋಗಿ ಮಾಡಿಸುತ್ತಿದೆ. 3ನೇ ಪಾಯಿಂಟ್, ಸ್ನೇಹದ ಆಧಾರದಿಂದ ಸರ್ವ ಆಕರ್ಷಣೆಗಳಿಂದ ಭಿನ್ನರಾಗಿ ಮಕ್ಕಳು ಮುಂದುವರಿಯುತ್ತಿದ್ದಾರೆ. स्नेह के आधार पर सर्व आकर्षणों से उपराम हो आगे से आगे बढ़ रहे हैं. ಸ್ನೇಹ ಏನ್ ಮಾಡ್ತದೆ? ಸರ್ವ ಆಕರ್ಷಣೆಯಿಂದ ಉಪರಾಮ್. ಸ್ನೇಹ ಏನ್ ಮಾಡ್ತದೆ? ಸಹಜ ಯೋಗಿ ಮಾಡ್ತದೆ. ऐसा एक बच्चा भी नहीं देखा जिसको बाप दादा द्वारा विशेष आत्मा द्वारा न्यारे और प्यारे स्नेह का अनुभव ना हो. ಅಂತ ಒಂದು ಮಕ್ಕಳು ಇಲ್ಲ ಬಾಬನ ಜೊತೆಗೆ ಸ್ನೇಹ ಇಲ್ಲ ಅನ್ನೋರು. ಎಲ್ಲದರಿಂದ ನ್ಯಾರ ಬಾಬನಿಗೆ ಪ್ಯಾರಾಗಿ ಎಲ್ಲ ಮಕ್ಕಳು ಕಾಣ್ತಾ ಇದ್ದಾರೆ. हर एक ब्राह्मण आत्मा का ब्राह्मण जीवन का आदि काल स्नेह की शक्ति द्वारा ही हुआ है.
ಇನ್ನೊಂದು ಪಾಯಿಂಟ್, ಪ್ರತಿಯೊಂದು ಬ್ರಾಹ್ಮಣ ಆತ್ಮರಿಗೆ ಬ್ರಾಹ್ಮಣ ಜೀವನದ ಆದಿಕಾಲ ಸ್ನೇಹದ ಶಕ್ತಿಯಿಂದಲೇ ಆಗಿದೆ. ಬ್ರಾಹ್ಮಣ ಜೀವನ ಪ್ರಾರಂಭ ಆದದ್ದೇ ಯಾವುದರಿಂದ? ಸ್ನೇಹದ ಶಕ್ತಿಯಿಂದ. ब्राह्मण जन्म की स्नेह की शक्ति वरदान बन आगे बढ़ा रही है. ಸ್ನೇಹದ ಶಕ್ತಿ ನಮ್ಮೆಲ್ಲರಿಗೂ ವರದಾನವಾಗಿ ನಮ್ಮನ್ನ ಮುಂದುವರಿಸುತ್ತಿದೆ. ಸ್ನೇಹದ ಶಕ್ತಿ ಮೊದಲಂದ್ರು ಬಾಬಾ ಸಹಜ ಯೋಗ್ಯ ಮಾಡ್ತದೆ. ಸ್ನೇಹದ ಶಕ್ತಿ ಆಕರ್ಷಣೆಯಿಂದ ಉಪರಾಮ್ ಮಾಡ್ತದೆ. ಸ್ನೇಹದ ಶಕ್ತಿ ಬ್ರಾಹ್ಮಣ ಜೀವನವನ್ನ ಪ್ರಾರಂಭಿಸಿದ್ದೆ ಸ್ನೇಹದ ಶಕ್ತಿ. ಈಗ ಸ್ನೇಹದ ಶಕ್ತಿ ಅನ್ನೋದು ವರದಾನದ ರೂಪದಲ್ಲಿ ನಮ್ಮನ್ನ ಮುಂದುವರಿಸುತ್ತದೆ. ಆದ್ರಿಂದ ಆಜ್ ಕಾ ದಿನ್, ಇವತ್ತಿನ ದಿನ ಎಂತ ದಿನ ಅಂತ ಕರೆಯೋಣ? ಬಾಪ್ और बच्चों के ಸ್ನೇಹ ಕಾ ದಿನ್, ಬಾಬಾ ಮತ್ತು ಮಕ್ಕಳ ಸ್ನೇಹದ ದಿನ. हर एक ने अपने दिल में स्नेह की मोतियों की बहुत बहुत मालाएं बाप दादा को पहनाई और शक्तियां आज के दिन मर जाए लेकिन स्नेह की शक्ति इमर जाए. बाप दादा भी बच्चों के स्नेह के सागर में लवलीन है. ಬಾಬನು ಸಹಿತ ಮಕ್ಕಳ ಸ್ನೇಹ ಸಾಗರದಲ್ಲಿ ಬಾಬನು ಏನಾಗಿದ್ದಾರೆ? ಲವಲೀನಾಗಿದ್ದಾರೆ. ಮಕ್ಕಳ ಸ್ನೇಹದ ಒಂದೊಂದು ಮುತ್ತು ಮಾಲೆಯ ರೂಪದಲ್ಲಿ ಬಾಪ್ ದಾದಾ ಕೋ ಪೆಹನಾಯಿ. ಆಜ್ ದಿನ್ ಕೋ, ಇವತ್ತಿನ ದಿನವನ್ನ, ಜನವರಿ 18ರ ದಿನವನ್ನ ಸ್ಮೃತಿ ದಿವಸ ಎಂದು ಕರೆಯಲಾಗುತ್ತದೆ. ಮೊದಲಂದ್ರು ಬಾಬಾ ಬಾಪ್ ಅವ್ರ ಬಚ್ಚೋಂಕೆ ಸ್ನೇಹ ಕಾ ದಿನ್. ಈಗ ನಂತರ ಬಾಬಾ ಜನವರಿ 18 ಸ್ಮೃತಿ ದಿವಸ. ಸ್ಮೃತಿ ದಿವಸ ಸಿರ್ಫ್ ಬ್ರಹ್ಮ ಬಾಪ ಕೆ ಸ್ಮೃತಿ ಕಾ ದಿವಸ ನಹಿ. ಸ್ಮೃತಿ ದಿವಸ ಅಂತಂದ್ರೆ ಕೇವಲ ಬ್ರಹ್ಮ ತಂದೆಯನ್ನ ನೆನಪು ಮಾಡುವ ದಿನ ಅಂತ ಅರ್ಥವಲ್ಲ. ಬಾಪ್ ದಾದಾ ಕೇತೆ ಹಿ ಆಜ್ और सदा यह याद रहे बाप दादा ने ब्राह्मण जन्म लेते ही आदि से अब तक क्या क्या स्मृति दिलाई है. ಸ್ಮೃತಿ ದಿನ ಅಂದ ಕೂಡಲೇ ಬ್ರಹ್ಮಾಬನ ಸ್ಮೃತಿ ಅಂತ ಅರ್ಥ ಅಲ್ಲ. ನಮಗೆ ಬ್ರಾಹ್ಮಣ ಜನ್ಮಕ್ಕೆ ಬಂದಂದಿನಿಂದ ಬಾಬಾ ನಮಗೆ ಯಾವ ಯಾವ ಸ್ಮೃತಿಯನ್ನ ಕೊಟ್ಟಿದ್ದಾರೆ. ಓ ಸ್ಮೃತಿಯೊಂಕಿ ಮಾಲಾ ಯಾದ ಕರು, ಹೇಳಿ ಯಾವ ಯಾವ ಸ್ಮೃತಿ ಬಂದಿದೆ? ಏನೇ ನೆನಪು ಬಂತು? ಆತ್ಮದ ನೆನಪು ಬಂತು, ಮತ್ತೆ ತಂದೆ ನೆನಪು ಬಂತು, ಆಮೇಲೆ ಆಸ್ತಿಯ ನೆನಪು ಬಂತು, ಸ್ವರ್ಗದ ನೆನಪು ಬಂತು, ನಾಟಕದ ನೆನಪು ಬಂತು, ಮತ್ತೆ ನಮ್ಮನೆ ಪರಿಣಾಮ ಅನ್ನೋದು ಗೊತ್ತಾಯ್ತು. ಎಲ್ಲ ಮರ್ತಿರುವುದೆಲ್ಲನೂ ನೆನಪಾಯ್ತು. ಆ ಸ್ಮೃತಿಯ ಮಾಲೆ ನೆನಪು ಮಾಡ್ಕೊಳ್ಳಿ. ಬಹುತ್ ಬಡಿ ಮಾಲಾ ಬನ್ ಜಾಯೇಗಿ. ಸಬಸೆ ಪಹಲಿ ಸ್ಮೃತಿ ಯಾವುದು? ಮೊತ್ತ ಮೊದಲನೆಯ ಸ್ಮೃತಿ, ಮೊತ್ತ ಮೊದಲನೆಯ ಪಾಠ ಯಾವುದಾಗಿದೆ? ಮೈ ಕೌನ್. ಯಾವುದು ಮೊದಲನೇ ನೆನಪು? ನಾನು ಯಾರು ಅನ್ನೋದು ಮೊದಲು ನಮಗೆ ನೆನಪಿಗೆ ಬಂತು. ಮೈ ಕೌನ್. ಈ ಸ್ಮೃತಿ ನಮಗೆ ಹೊಸ ಜನ್ಮವನ್ನ ಕೊಡ್ತು. ನಾನು ಯಾರಂತ ಗೊತ್ತಾದದ್ದೇ ತಡ. ನಯಾ ಜನ್ಮ ದಿಯ. ವೃತ್ತಿ ದೃಷ್ಟಿ ಸ್ಮೃತಿ ಪರಿವರ್ತನ ಕರ್ದಿ. ನನ್ನ ದೃಷ್ಟಿ ಬದಲಾಯ್ತು, ವೃತ್ತಿ ಬದಲಾಯ್ತು. ಯಾವುದರಿಂದ? ನಾನು ಯಾರು ಎನ್ನುವ ಸ್ಮೃತಿಯಿಂದ. ಬಾಬಾ ಹೇಳ್ತಾರೆ ಜನ್ಮ ಬದಲಾಯ್ತು, ವೃತ್ತಿ ಬದಲಾಯ್ತು, ನಮ್ಮ ದೃಷ್ಟಿ ಬದಲಾಯ್ತು. ಐಸಿ ಸ್ಮೃತಿಯ ಯಾದ್ ಆತೆ ಹಿ ರೂಹಾನಿ ಖುಷಿ ಕಿ ಝಲಕ್. ಈ ಸ್ಮೃತಿ ಬಂದದ್ದೇ ತಡ ಆತ್ಮಿಕ ಖುಷಿಯ ಒಂದು ಹೊಳಪು ನಯನೊಮ್ಮೆ ಮುಖುಮೆ ಆ ಜಾತಿ ಹೈ ಅಲ್ವಾ? ನನ್ನ ಆತ್ಮ ಅಂತ ಗೊತ್ತಾದ್ದೇ ತಡ. ಜನ್ಮ ಬದಲಾಯ್ತು, ವೃತ್ತಿ ಬದಲಾಯ್ತು, ಸ್ಮೃತಿ ಬದಲಾಯ್ತು. ಹೊಸ ಹೊಸ ಸ್ಮೃತಿಯಿಂದ ಖುಷಿಯ ಹೊಳಪು ಕಣ್ಣಿನಲ್ಲಿ ಮುಖದಲ್ಲಿ ಕಂಡು ಬರ್ತಾ ಇದೆ. ಆಪ್ ಸ್ಮೃತಿಯ ಯಾದ್ ಕರ್ತೆ ಅವ್ರ ಭಕ್ತ ಮಾಲಾ ಸಿಮರನ್ ಕರ್ತೆ. ಬಾಬಾ ಏನೇನ್ ನಮ್ಗೆ ನೆನಪು ಮಾಡಿ ಕೊಟ್ರು ಅವೆಲ್ಲವನ್ನ ನಾವು ಸ್ಮೃತಿ ಮಾಡ್ತೀವಿ.
ಭಕ್ತರು ಏನ್ ಮಾಡ್ತಾರೆ? ಸ್ಮರಣೆಯ ಮಾಲೆ. एक भी स्मृति अमृत वेले से कर्मयोगी बनने समय भी बार बार याद रहे। स्मृति समर्थ स्वरूप बना देती है. ಕರ್ಮಯೋಗಿ ಆಗಿರುವಾಗಲೂ ಬಾಬಾ ಹೇಳಿದ ಎಲ್ಲಾ ಮಾತುಗಳು ಸ್ಮೃತಿ ಮಾಡ್ತಾ ಹೋದ್ರೆ ನಮ್ಮ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗ್ತೀವಿ. ಕರ್ಮ ಸಮರ್ಥ, ಮಾತು ಸಮರ್ಥ, ಎಲ್ಲನೂ ಸಮರ್ಥ ಆಗ್ತದೆ. ಯಾವಾಗ? ಬಾಬಾ ಕೊಟ್ಟ ಸ್ಮೃತಿಯನ್ನ ಕರ್ಮ ಮಾಡ್ತಾ ಇದ್ದಾಗ್ಲೂ ನಾವು ಮಾಡ್ತಾ ಇದ್ರೆ ನಮ್ಮ ಹತ್ರ ಸಮರ್ಥ ಸ್ವರೂಪ ಬನಾದೇತಿ. ಯಾಕೆಂದ್ರೆ ಜೈಸಿ ಸ್ಮೃತಿ ವೈಸಿ ಸಮರ್ಥಿ. ಬಾಬಾ ಅಂತಾರೆ ಸ್ಮೃತಿಯಿಂದ ಸಮರ್ಥತೆ ಬರ್ತದೆ, ಸ್ವತಃ ಆ ಜಾತಿ ಹೈ. ಇದೊಂದು ಪಾಯಿಂಟ್ ಬರೀಬೇಕು. ಸ್ಮೃತಿಯಿಂದ ಸಮರ್ಥತೆ ಬರುತ್ತದೆ. ಆಜಿಕೆ ದಿನಕ್ಕೂ. ಹಾಗಾದ್ರೆ ಇವತ್ತಿನ ದಿನವನ್ನೇನಂತ ಕರೆಯೋಣ? ಸ್ನೇಹದ ದಿನ, ಸ್ಮೃತಿ ದಿವಸ. ಈಗೇನಂತರ ಬಾಬಾ? ಸಮರ್ಥ ದಿನ್ ಕೇತಿ ಹಿ. ಸ್ಮೃತಿಯಿಂದಲೇ ಸಮರ್ಥತೆ ಬರೋದು. ಆದ್ರಿಂದ ಇವತ್ತಿನ ದಿನ ಸಮರ್ಥ ದಿನ. ब्रह्मा बाबा सामने आते ही बाप की दृष्टि पड़ते ही आत्माओं में समर्थ्य आ जाती है. ब्रह्मा बाबा ನಮ್ಮ ಎದುರಿಗೆ ಬಂದ್ರೆ ಸಾಕು, ದೃಷ್ಟಿ ಕೊಟ್ರೆ ಸಾಕು, ಸಮರ್ಥತೆ ಬಂದ್ಬಿಡ್ತದೆ. ಎಲ್ಲರ ಅನುಭವಿ ಇದ್ದೀರಲ್ಲ? ಎಲ್ಲರ ಅನುಭವಿ ಇದ್ದೀರಲ್ವಾ? ಸಭಿ ಅನುಭವಿ. ಚಾಹೆ ಸಾಕಾರ ರೂಪ ಮೇ ದೇಖಾ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಹಿಂಗೆ ಬಂದು ಹಿಂಗೆ ದೃಷ್ಟಿ ಕೊಟ್ರೆ ಸಾಕು, ಎಲ್ಲರೇನಾಗ್ಬಿಡ್ತಿದ್ರು? ಸಮರ್ಥರಾಗ್ಬಿಡ್ತಿದ್ರು. ಸಾಮರ್ಥ್ಯ ಬಂದು ಬಿಡ್ತಿತ್ತು. ಚಾಹೆ ಅವ್ಯಕ್ತ ರೂಪಕ್ಕೆ ಪಾಲನಾ ಸೆ ಪಲ್ತೆ, ಚಾಹೆ ಸಾಕಾರ ರೂಪ ಮೇ ಸಾಕಾರ ರೂಪದಲ್ಲಿ ಇರ್ಬೋದು, ಅವ್ಯಕ್ತ ರೂಪದ ಪಾಲನೆಯಲ್ಲಿ ಬೆಳೀತಾ ಇರ್ಬೋದು. ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ತೆ. ಅವ್ಯಕ್ತ ಪಾಲನೆಯ ಮೂಲಕ ಅವ್ಯಕ್ತ ಸ್ಥಿತಿ ಅನುಭವ ಮಾಡ್ತಿದ್ದೀವಿ. ಸೆಕೆಂಡ್ ಮೇ ದಿಲ್ ಸೆ ಬಾಪ್ತಾದ ಕಹ, ದಿಲ್ಲಿಂದ ಬಾಪ್ತಾದ ಅಂತ ಹೇಳಿದ್ರೆ ಸಾಕು, ಸಮರ್ಥಿ ಸ್ವತಃ ಆ ಜಾತಿ ಹೈ. ಸಾಕಾರ ರೂಪದಲ್ಲಿ ನೋಡಿದೀವಿ, ಅವ್ಯಕ್ತ ರೂಪದ ಪಾಲನೆಯಲ್ಲಿ ಬೆಳೀತಾ ಇದ್ದೀವಿ, ಅವ್ಯಕ್ತ ಸ್ಥಿತಿ ಅನುಭವ ಮಾಡ್ತಾ ಇದ್ದೀವಿ. ಎರಡೂ ಪ್ರಕಾರದ ಮಕ್ಕಳು ಸಹಿತ ಹೃದಯ ತುಂಬಿ ಬಾಪ್ತಾದ ಅಂತ ಹೇಳಿದ್ರೆ ಸಾಕು, ಸಮರ್ಥತೆ ಸ್ವತಃ ಬರ್ತದೆ. इसलिए वो समर्थ आत्माएं अब अन्य आत्माओं को अपनी समर्थि से समर्थ बनाओ. ಈಗ ನಮ್ಮ ಹತ್ರ ಸಾಮರ್ಥ್ಯ ಬಂತಾದ್ಮೇಲೆ ಅನ್ಯರನ್ನು ಸಹಿತ ಸಮರ್ಥರನ್ನಾಗಿ ಮಾಡಿ. ಉಮಂಗ ಏನ है? उमंग असमर्थ को समर्थ बनाना उमंग है. ಅಸಮರ್ಥರನ್ನು ಸಮರ್ಥರನ್ನಾಗಿ ಮಾಡಬೇಕು ಅನ್ನುವಂತ ಉತ್ಸಾಹ ಇದೆ ಅಲ್ವಾ? बाप दादा ने देखा चारों ओर कमजोर आत्माओं को समर्थ बनाने को उमंग अच्छा है. ನಾಲ್ಕು ಕಡೆನೂ ದುರ್ಬಲ ಆತ್ಮಗಳನ್ನ ಸಮರ್ಥಾತ್ಮಗಳನ್ನಾಗಿ ಮಾಡಬೇಕು ಅನ್ನುವಂತ ಉತ್ಸಾಹ ಎಲ್ಲ ಮಕ್ಕಳಲ್ಲಿ ಬಹಳ ಚೆನ್ನಾಗಿದೆ. ಶಿವರಾತ್ರಿ ಕೆ ಪ್ರೋಗ್ರಾಮ್ ಧೂಮ್ಧಾಮ್ ಸೆ ಬನಾ ರಹೇ ಹೇ. ಬಾಬಾ ಈಗಲೇ ನೆನಪು ಮಾಡ್ತಿದ್ದಾರೆ. ಜನವರಿ 18ಕ್ಕೆ ಶಿವರಾತ್ರಿ ಕಾರ್ಯಕ್ರಮ ನೆನಪು ಮಾಡಿಸ್ತಿದ್ದಾರೆ. ಎಲ್ಲ ಜೋರಾಗಿ ವಿಜೃಂಭಣೆಯಿಂದ ಧೂಮ್ಧಾಮ್ ಆಚರಿಸ್ತಾ ಇದ್ದೀರಲ್ವಾ? ಸಬಕೋ ಉಮಂಗ್ ಹೈ, ಎಲ್ಲರಿಗೂ ಉತ್ಸಾಹ ಇದೆ ಅಲ್ವಾ? ಜಿಸ್ಕೋ ಉಮಂಗ್ ಹೈ ಬಸ್ ಇಸ್ ಶಿವರಾತ್ರಿ ಮೇ ಕಮಾಲ್ ಕರೆಂಗೆ ವಹ ಹಾತ್ ಉಠಾವ್. ಯಾರಿಗೆ ಈ ರೀತಿ ಉತ್ಸಾಹ ಇದೆನೋ, ಧೂಮ್ ಧಾಮ್ನಿಂದ ಶಿವರಾತ್ರಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಉತ್ಸಾಹ ಯಾರಿಗಿದೆನೋ, ಶಿವರಾತ್ರಿಯಲ್ಲಿ ನಾವು ಕಮಾಲ್ ಮಾಡಿ ತೋರಿಸ್ತೀವಿ, ಚಮತ್ಕಾರ ಮಾಡಿ ತೋರಿಸ್ತೀವಿ ಅನ್ನೋರ್ ಕೈ ಐತೆ. ಏನು ಉಳಿದವರಿಗೆ ಕೈ ಇಲ್ವಾ? ಎತ್ತರಿ ಕೈ. ಶಿವರಾತ್ರಿಯನ್ನ ಕಮಾಲ್ ಮಾಡಿ ತೋರಿಸ್ತೀವಿ, ಎತ್ತರಿ. ಯಸ್, ಐಸಿ ಕಮಾಲ್ ಜೊ ಧಮಾಲ್ ಕಮಾಲ್ ಖತಮ್ ಹೋ ಜಾಯ್. ಎಂತ ಚಮತ್ಕಾರ ಮಾಡಿ ತೋರಿಸ್ಬೇಕಂದ್ರೆ ಜಗತ್ತಿನ ಎಲ್ಲಾ ಧಮಾಲ್ ಗಲಾಟೆ ಏನಾಗ್ಬೇಕು? ಖತಮ್ ಆಗ್ಬಿಡ್ಬೇಕು. ಜೈ ಜೈಕಾರ ಹೋ ಜಾಯ್. ಏನಾಗ್ಬೇಕಂತಾರೆ ಬಾಬಾ? ಜೈ ಜೈಕಾರ ಆಗ್ಬಿಡ್ಬೇಕ. ವಾಹ್ ಸಮರ್ಥಾತ್ಮಯೇ ವಾಹ್. ಏನನ್ಬೇಕು ಎಲ್ಲರೂ ನಮ್ಮನ್ನ ನೋಡಿ? वाह ಎಂತ समर्थ आत्मಗಳು वाह. सभी जो ने प्रोग्राम बनाए है ना, पंजाब ने भी बनाया. अच्छा, भटकती हुई आत्माएं, प्यासी आत्माएं
अशांत आत्माएं ऐसी आत्माओं को अंचली तो दे दो ना. ಬಾಬಾ ಹೇಳ್ತಿದ್ದಾರೆ, ಯಾಕೆ ಉತ್ಸಾಹ ಬರಂಗಿಲ್ಲ? ಎಂತ ಎಲ್ಲಾ ಕಡೆ ಅಲೆದಾಡುವಂತ ಆತ್ಮಗಳಿದ್ದಾರೆ, ಬಾಯಾರಿದ ಆತ್ಮಗಳಿದ್ದಾರೆ, ಅಶಾಂತ ಆತ್ಮಗಳಿದ್ದಾರೆ. ಅವರಿಗೆಲ್ಲ ಆಸರೆ ಕೊಡಂಗಿಲ್ವಾ? ಅವರಿಗೆಲ್ಲ ಸಹಾಯ ಮಾಡಂಗಿಲ್ವಾ? ಫಿರ್ ಬಿ ಆಪಕ್ಕೆ ಬಾಯಿ ಬೇನೇನಾ? ಅವ್ರು ಯಾರು? ನಮ್ಮ ಸೋದರ ಸೋದರಿಯರಲ್ವಾ? तो अपने भाइयों के ऊपर अपने बहनों के ऊपर रहम आता है ना. ನಮ್ಮ ಅಣ್ಣಂದಿರ ಮೇಲೆ ಅಕ್ಕಂದಿರ ಮೇಲೆ ಎಲ್ಲ ಓಡಾಡ್ತಿದಾರಲ್ಲ ರೋಡಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ, ಅವ್ರನ್ನೆಲ್ಲ ನಮ್ಮ ಅಣ್ಣಂದಿರಲ್ವಾ ಅಕ್ಕಂದಿರಲ್ವಾ? ಬಾಬಾ ಅಂತಾರೆ ದಯೆ ಬರಂಗಿಲ್ವಾ? देखो आजकल परमात्मा को आपदा के समय याद करते. ಈಗಿನ ಕಾಲದಲ್ಲಿ ಎಲ್ಲರೂ ಪರಮಾತ್ಮನನ್ನ ಆಪತ್ ಕಾಲದಲ್ಲಿ ಆಪತ್ತು ಬಂದಾಗ ನೆನಪು ಮಾಡ್ತಾರೆ. लेकिन शक्तियों देवियों में भी गणेश है, हनुमान है, और भी देवताओं को ज्यादा याद करते हैं. वो है कौन? ಬಾಬಾ ಅಂತಾರೆ ಆಪತ್ಕಾಲ ಬಂದ ಕೂಡಲೆಲ್ಲ ನೆನಪು ಮಾಡ್ತಾರೆ. ಈಗಿನ ಕಾಲದಲ್ಲಿ ಶಕ್ತಿಯರನ್ನ ದೇವತೆಗಳನ್ನ ಸೂಂಡವಾಲ ಪೂಂಚವಾಲ ಯಾರವರು ಗಣೇಶನನ್ನ ನೆನಪು ಮಾಡ್ತಾರೆ, ಹನುಮಂತನ ನೆನಪು ಮಾಡ್ತಾರೆ. ದೇವತೆಗಳನ್ನ ಜಾಸ್ತಿ ಈಗ ನೆನಪು ಮಾಡ್ತಿದ್ದಾರೆ. ಆ ದೇವತೆಗಳು ಕೌನೆ ಎಲ್ಲಿದ್ದಾರೆ? ಗಣಪತಿಗಳು ಹನುಮಾನ್ ಎಲ್ಲಿದ್ದಾರೆ? ಆಪಿ ಹೋನಾ ಆಪಿ ಹೋನಾ ಆಪ್ಕೋ ರೋಜ್ ಯಾದ್ ಕರ್ತೆ ಹಿ. ಬಾಬಾ ಅಂತಾರೆ ಅವ್ರು ದಿನ ನಮ್ಮನ್ನ ಏನ್ ಮಾಡ್ತಿದಾರೆ? ನೆನಪು ಮಾಡ್ತಿದಾರೆ ಅಲ್ವಾ? ಇವತ್ತೆಲ್ಲರು ಯಾರು ನೆನಪು ಮಾಡ್ತಾರೆ? ಯಾರು ನೆನಪು ಮಾಡ್ತಾರೆ? पुकार रहे ही हे कृपालु दयालु राम करो कृपा करो. ನಮ್ಮ ಮೇಲೆ ದಯೆ ತೋರಿಸಿರಿ, ಕೃಪೆ ತೋರಿಸಿರಿ. ಜರಾಸಿ ಏಕ ಸುಖ ಶಾಂತಿಗೆ ಬೂಂದ್ ದೇದೋನ. ಎಷ್ಟು ಮೊರೆ ಇಡ್ತಿದ್ದಾರೆ. ಅವರಿಗೆ ಒಂದು ಸುಖ ಶಾಂತಿಯ ಹನಿಯನ್ನ ಕೊಡಿಯಲ್ವಾ ಅಂತಾರೆ ಬಾಬಾ. ಆಪ್ ದ್ವಾರ ಏಕ ಬೂಂದಿಗೆ ಪ್ಯಾಸಿ ಹೈ. ಒಂದು ಹನಿ ನಮಗೆ ಶಾಂತಿ ಸಿಕ್ಕಿದರೆ ಸಾಕು. ಬಾಯಾರಿದ್ದಾರೆ तो दुखियों का प्यासी आत्माओं का आवाज हे शक्तियां हे देव नहीं पहुंच रहा है. हे ಶಕ್ತಿಯರೇ, ಹೇ ದೇವತೆಗಳೇ, ಆ ದುಃಖಿ ಆತ್ಮಗಳ ಬಾಯರಿದ ಆತ್ಮಗಳ ಒಂದು ಆವಾಜ್ ನಿಮ್ಗೆ ತಲುಪ್ತಾ ಇಲ್ವಾ? ತಲುಪ್ತಾ ಇಲ್ವಾ? बाप दादा जब पुकार सुनते ही तो शक्तियों को और देवों को याद करते ही. ಎಲ್ಲರ ಮೊರೆ ಬಾಬನಿಗೆ ಕೇಳ್ತಾ ಇದೆ. ಆವಾಗ ಬಾಬಾ ದೇವಿಯರನ್ನ ಶಕ್ತಿಯರನ್ನ ದೇವತೆಗಳನ್ನ ನೆನಪು ಮಾಡ್ತಿದ್ದಾರೆ. तो अच्छा ಪ್ರೋಗ್ರಾಮ್ ದಾದಿನೇ ಬನಾಯಾ ಹೈ. ದಾದಿ ಬಹಳ ಒಳ್ಳೆ ಪ್ರೋಗ್ರಾಮ್ ಅನ್ನ ಮಾಡಿದಿರಿ. ಬಾಬಾಕ ಪಸಂದ್ ಹೈ. ಒಳ್ಳೆ ಪ್ರೋಗ್ರಾಮ್ ಎಲ್ಲ ತಯಾರು ಮಾಡಿದಿರಿ. ಬಾಬನಿಗೆ ಬಹಳ ಪಸಂದಿದೆ. ಸ್ಮೃತಿ ದಿವಸ್ ತೋ ಸದಾ ಹಿ ಹೈ. ಬಾಬಾ ಹೇಳ್ತಾರೆ ಸ್ಮೃತಿ ದಿವಸ ಸದಾ ಇರ್ತದೆ. लेकिन फिर भी आज का दिन स्मृति द्वारा सर्व समर्थिया विशेष प्राप्ति की. अब कल से शिवरात्रि तक बाप दादा चारों ओर के बच्चों को कहते ये विशेष दिन यही लक्ष्य रखो. ज्यादा से ज्यादा आत्माओं को मनसा द्वारा वाणी द्वारा संबंध संपर्क द्वारा किसी भी विधि द्वारा संदेश रूपी अंजलि जरूर देना है. स्मृति दिवसದ ದಿವಸ ಜನವರಿ 18ರ ದಿನ ನಿಮಗೆ ಎಲ್ಲ ಸ್ಮೃತಿ ಇದೆ. ಸ್ಮೃತಿಯ ಮೂಲಕ ಸರ್ವ ಸಮರ್ಥತೆಯನ್ನ ಅವರಿಗೆ ಕೊಡಬೇಕು. ನಾವು ಸ್ಮೃತಿಯಿಂದಲೇ ಸರ್ವ ಸಾಮರ್ಥ್ಯವನ್ನ ಅವರಿಗೆ ಕೊಡಬೇಕು. ಆದ್ರಿಂದ ಅಬ್ ಕಲ್ಸೆ ಶಿವರಾತ್ರಿ ತಕ್ಕ ಇವತ್ತು ನಾಳೆಯಿಂದ ಶಿವರಾತ್ರಿಯವರೆಗೆ, ಇವತ್ತು ನಾಳೆ ಹೇಗೋ ಸ್ಮೃತಿ ದಿವಸ ಬಾಬಂದು ಒಳ್ಳೊಳ್ಳೆ ಸ್ಮೃತಿ ಇದೆ, ನಿಮ್ಮ ಹತ್ರ ಸಮರ್ಥತೆ ಇದೆ. ಇವತ್ತಿನಿಂದ ಶಿವರಾತ್ರಿಯ ತನಕ 4 ಕಡೆಯ ಆತ್ಮಗಳಿಗೆ ವಿಶೇಷ ದಿನದ ಲಕ್ಷ್ಯ ಇಟ್ಕೊಳ್ಳಿ. ಜಾಸ್ತಿ ಅಂದ್ರೆ ಆತ್ಮಗಳಿಗೆ ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಒಂದಲ್ಲ ಒಂದು ವಿಧಿಯಿಂದ ಸಂದೇಶವನ್ನ ಅವಶ್ಯಕವಾಗಿ ತಲುಪಿಸಬೇಕು. ಸರಿಯಾ?
ಇವತ್ತಿನಿಂದ ಜನವರಿ 18ರಿಂದ ಶಿವರಾತ್ರಿಯ ತನಕ ಲಕ್ಷ್ಯ ಇಟ್ಕೊಳ್ಳಿ. ಒಂದಲ್ಲ ಒಂದು ವಿಧಿಯಿಂದ ನಾನು ಸಂದೇಶವನ್ನ ತಲುಪಿಸಬೇಕು. ಸಂದೇಶ ರೂಪಿ ಅಂಚಲಿ ಜರೂರ್ ದೇನಾ, ಅಪ್ಪನ ಉಲ್ಹಾನ ಉತ್ತಾರ್ ದೋ ಅಲ್ವಾ. ಎಲ್ಲರೂ ತಮ್ಮ ತಮ್ಮ ದೂರುಗಳಿದೆಲ್ಲ ಎಲ್ಲ ತೆಗೆದಾಕ್ಬೇಕು. ಬಚ್ಚೆ ಸೋಚತೆ ಹಿ ಅಭಿ ವಿನಾಶ್ ಕಿ ಡೇಟ್ ತೋ ದಿಖಾಯಿ ನಹೀ ದೇತಿ ಹೈ. ಈ ಮಕ್ಕಳು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಏನಂತ, ವಿನಾಶದ ದಿನಾಂಕ ಇನ್ನೂ ಸಹಿತ ಕಂಡು ಬರ್ತಾ ಇಲ್ಲ. ತೋ ಕಬಿ ಬಿ ಉಲಾನ ಪೂರ ಕರ್ಲೆಂಗೆ. ಯಾವತ್ತಾದ್ರೂ ನಾವು ಅವರ ದೂರನ್ನ ಏನ್ ಮಾಡ್ತೀವಿ, ನಾವು ಪೂರ್ಣಗೊಳಿಸ್ತೀವಿ. ಈಗೇನು ವಿನಾಶದಂತೂ ಸುದ್ದಿ ಏನಿಲ್ಲ. ಲೇಕಿನ್ ನಹಿ ಅಗರ್ ಅಭಿ ಸೆ ಉಲಾನ ಪೂರಾ ನಹಿ ಕರೆಂಗೆ ತೋ ಯೇ ಬಿ ಉಲಾನ ಮಿಲೇಗ. ಇವತ್ತಿನಿಂದಲೇ ಅವರದೆಲ್ಲ ದೂರನ್ನ ಮೊರೆಯನ್ನ ನಾವು ಪೂರ್ಣಗೊಳಿಸಿಲ್ಲ ಅಂದ್ರೆ ಆಪನೆ ಪಹಲೆ ಕ್ಯೂ ನಹಿ ಬತಾಯ, ಅಷ್ಟೊತ್ತಿಗೆ ಅವ್ರು ಶುರು ಮಾಡ್ತಾರೆ, ನೀವು ಮೊದ್ಲೇ ಯಾಕೆ ನಮ್ಗೆ ಹೇಳಿಲ್ಲ. ಹಂಬಿ ಕುಚಿತೋ ಬನಾ ದೇತಿ, ನಾವು ಒಂದ್ ಸ್ವಲ್ಪ ಏನಾರು ಮಾಡ್ತಿದ್ದೆವು, ನೀವು ನಮಗೆ ಮೊದ್ಲೇ ಹೇಳ್ಬೇಕಾಗಿತ್ತು. ಫಿರ್ ತೋ ಸಿರ್ಫ್ ಅಹೋ ಪ್ರಭು ಕಹೆಂಗೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಅಹೋ ಪ್ರಭು ಅಹೋ ಪ್ರಭು ಅಷ್ಟೇ. ನಮಗೆ ಉತ್ತರ ಕೊಡ್ಲಿಕ್ಕೂ ಟೈಮ್ ಇಲ್ಲ. ಅವಾಗ ಮೊದ್ಲೇ ನೀವು ಕೊಡ್ಬೇಕಾಗಿತ್ತು ಅಂತ ಅನ್ನೋದು ಕಂಪ್ಲೇಂಟ್. ಉನೇ ಬಿ ಕುಚ್ ನಾ ಕುಚ್ ತೋ ವರ್ಷಕ್ಕೆ ಅಂಚಲಿ ಲೇನೆ ದೋನಾ. ಈಗಲೇ ಅವರಿಗೆ ಸಂದೇಶ ಕೊಟ್ಟು ಒಂದ್ ಸ್ವಲ್ಪ ಆದ್ರೂ ಆಸ್ತಿ ಪಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಲ್ವಾ. ಉನೋಂಕೋ ಬಿ ಕುಚ್ ಸಮಯ ಇದೋ, ಸ್ವಲ್ಪ ಟೈಮ್ ಆದ್ರೂ ಕೊಡಿ ಅವರಿಗೆ. ಈಗಲೇ ಸಂದೇಶ ಕೊಟ್ರೆ ಸ್ವಲ್ಪ ಪುರುಷಾರ್ಥ ಮಾಡ್ಲಿಕ್ಕೆ ನಾವು ಸಮಯ ಕೊಟ್ಟಂತಾಗ್ತದೆ. ಏಕ್ ಬೂಂದ್ ಸೇಬಿ ಪ್ಯಾಸ್ ತೋ ಬುಜಾವು, ಒಂದು ಹನಿ ಆದ್ರೂ ಕೊಡಿ, ಅವರ ಬಾಯಾರಿಕೆಯನ್ನ ನೀಗಿಸ್ರಿ. ಪ್ಯಾಸೆ ಕೇಳಿಯೇ ಏಕ ಬೂಂದ್ ಬಿ ಬಹುತ್ ಮಹತ್ವ ವಾಲಿ ಹೋತಿ ಹೈ. ಅತೀ ಬಾಯಾರಿದವರಿಗೆ ಒಂದು ಹನಿ ನೀರು ಬಿದ್ದರೂ ಅದು ಬಹಳ ಮಹತ್ವಪೂರ್ಣದ್ದು. तो यही प्रोग्राम है ना, कल से लेके बाप दादा भी हरी झंडी नहीं नगाड़ा बजा रहे हैं. ಕೇವಲ ಏನು ಜಂಡ ಮಾತ್ರ ಅಲ್ಲ, ನಗಾರಿ ಬಾರಿಸ್ಬೇಕು. ಏನಂತ ಹೇಳ್ಕೊಂಡು, ಆತ್ಮಾವಂಕೋ ಹೇ ತೃಪ್ತಾತ್ಮಾಯೇ ಸಂದೇಶ್ ದೋ ಸಂದೇಶ್ ದೋ. ಬಾಬಾ ತಿಳಿಸ್ತಿದ್ದಾರೆ, ಕಮ್ ಸೆ ಕಮ್ ಶಿವರಾತ್ರಿ ಪರ ಬಾಪ ಕಾ ಬರ್ತ್ಡೇ ಕಾ ಮುಕುತೋ ಮೀಠಾ ಕರೇನಾ. ಬಾಬಂತರ ಶಿವರಾತ್ರಿಗೆ ಬರ್ತ್ಡೇ ಮಾಡಿ ಈ ರೀತಿ ಆದರೂ ತಂದೆಯ ಬಾಯಿಯನ್ನ ಸಿಹಿ ಮಾಡ್ರಲ್ವಾ. ಬಾಪಕ್ಕೆ ಬರ್ತ್ಡೇ ಕಾ ಮುಕುತೋ ಮೀಠಾ ಕರೆ. ಹಾ ಹಮೇ ಸಂದೇಶ್ ಮಿಲ್ ಗಯಾ. ಎಲ್ಲರಿಗೂ ಯಾವ ರೀತಿ ಬಾಯಿ ಸಿಹಿ ಮಾಡ್ಬೇಕು, ಹಾ ನಮ್ಗೆ ಸಂದೇಶ ಸಿಕ್ತು, ನಮ್ಗೆ ಸಂದೇಶ ಸಿಕ್ತು. ಎಲ್ಲರ ಬಾಯಿ ಸಿಹಿ ಮಾಡ್ಬೇಕು. ಬಾಬರವರ ಬರ್ತ್ಡೇ ಮಾಡ್ತೀರಲ್ವಾ, ಬಾಯಿ ಸಿಹಿ ಮಾಡೋದಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಬರ್ತ್ಡೇಗೆ ಏನ್ ಸ್ವೀಟ್ ಮಾಡೋ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲರಿಗೂ ಸಂದೇಶ ಸಿಕ್ಕಿದ್ರೆ ಸಾಕು, ಎಲ್ಲರ ಬಾಯಿ ಸಿಹಿ ಮಾಡಿದಂತೆ. ಯಹ ದಿಲ್ ಖುಷ್ ಮಿಠಾಯಿ ಸಭಿ ಕೋ ಸುನಾವೋ ಖಿಲಾವೋ. ಈ ದಿಲ್ಲನ್ನ ಖುಷ್ ಮಾಡುವಂತಹ ಮಿಠಾಯಿಯನ್ನ ಎಲ್ಲರಿಗೂ ತಿನ್ನಿಸ್ರಿ. ಬಾಬಾ ಅಂತಾರೆ ಎಲ್ಲರಿಗೂ ಹೇಳಿ, ಸಾಧಾರಣ ಶಿವರಾತ್ರಿ ನೈ ಮನಾನ. ಇಷ್ಟರ ತನಕ ಎಲ್ಲ ಬೇಕಾದಷ್ಟು ಶಿವರಾತ್ರಿ ಮಾಡ್ತಾ ಇರ್ಬೋದು, ಈ ಬಾರಿ ಮಾತ್ರ ಸಾಧಾರಣ ಶಿವರಾತ್ರಿ ಮಾಡக்கூಡದು. ಕುಚ್ ಕಮಾಲ್ ಕರ್ಕೆ ದಿಕ್ಕಾನ, ಏನಾರು ಒಂದು ಕಮಾಲ್ ಮಾಡಿ ತೋರಿಸ್ರಿ. ಉಮಂಗೆ ಉತ್ಸಾಹ ಇದೆನಾ? ಎತ್ತಿರಿ ಕೈ ಎತ್ತಿರಿ. ಉತ್ಸಾಹ ಇದೆ ಅಲ್ವಾ? ಕೈ ಎತ್ತಿರಿ. ಹಾ ಬಾಬಾ ಹೇಳ್ತಿದ್ದಾರೆ, ಪಹಲಿ ಲೈನ್ ಕೋ पहली लाइन वाले, पहली लाइन वाले, लास्ट लाइन वाले, यस. बहुत धूम मचाओ, कम से कम यह तो समझे कि शिवरात्रि का इतना बड़ा महत्व है. ಜನರಿಗೆ ಗೊತ್ತಾಗ್ಬಿಡ್ಬೇಕು, ಅಬ್ಬಾ ಶಿವರಾತ್ರಿ ಅಂದ್ರೆ ಎಷ್ಟು ಮಹತ್ವತೆ ಇದೆ ಅಲ್ಲ. ಹಮಾರೆ ಬಾಪ ಕಾ ಜನ್ಮದಿನ ಸುನ್ಕೆ ಖುಷಿ ತೋ ಮನಾಯೆ. ಓ ನಮ್ಮ ತಂದೆಯ ಜನ್ಮದಿನ ಅಂತ ಹೇಳ್ಕೊಂಡು ಎಲ್ಲರೂ ಖುಷಿ ಪಡ್ಬೇಕು. ಆ ರೀತಿ ಶಿವರಾತ್ರಿಯನ್ನ ಬಾಬನನ್ನ ಪ್ರತ್ಯಕ್ಷಗೊಳಿಸ್ಲಿಕ್ಕೋಸ್ಕರ ಉಮಂಗೋತ್ಸಾಹ. बाप दादा ने देखा अमृत वेले मेजॉरिटी का याद और ईश्वरीय प्राप्तियों का नशा बहुत अच्छा रहता है. अमृत ವೇಳೆ ಮೆಜಾರಿಟಿ ಬಾಬನ ನೆನಪು ಮತ್ತು ಈಶ್ವರಿಯ ಪ್ರಾಪ್ತಿಯ ನಶೆ ಬಹಳ ಚೆನ್ನಾಗಿದೆ ಅಂತಾರೆ ಬಾಬಾ. ಒಂದು ಬಾಬನ ನೆನಪು,
ಇನ್ನೊಂದು ಪ್ರಾಪ್ತಿಯ ನಶೆ. ಇದೆರಡು ಸಹಿತ ಬಹಳ ಚೆನ್ನಾಗಿದೆ. लेकिन कर्मयोगी की स्टेज में जो अमृत वेले का नशा है उसे अंतर पड़ जाता. ಅಮೃತ ವೇಳೆ ಪ್ರಾಪ್ತಿಯ ನಶೆನೂ ಇದೆ, ಮೆಜಾರಿಟಿ ನೆನಪೂ ಇದೆ. ಆದರೆ ಕರ್ಮಯೋಗಿ ಸಮಯದಲ್ಲಿ ಅಂತರ ಕಂಡು ಬರ್ತಾ ಉಂಟು. ಅಮೃತ ವೇಳೆ ಇದ್ದಂಗೆ ನಶೆ ಕರ್ಮಯೋಗಿ ಜೀವನದಲ್ಲಿ ಇಲ್ಲ. ಕಾರಣ ಕ್ಯಾ ಹೈ? ಕಾರಣ ಕ್ಯಾ ಹೈ? ಅಮೃತ ವೇಳೆ ಎಷ್ಟು ನಶೆ ಇತ್ತಲ್ಲ, ಇವತ್ತು ನಶೆ ಇತ್ತ? ಅಮೃತ ವೇಳೆ ನಶೆ ಇತ್ತು? ಎಷ್ಟು ನಶೆ ಇತ್ತು ಇವತ್ತು? ಇದು ಕರ್ಮಯೋಗಿ ಜೀವನದಲ್ಲಿ ಇರ್ಬೇಕು. ಬಾಬಾ ಅಂತಾರೆ ಕರ್ಮ ಕರ್ತೆ, सोल कॉन्शियस, कर्म कॉन्शियस दोनों रहता है. ಕರ್ಮ ಮಾಡುವಾಗ ಏನಂದ್ರೆ ಸೋಲ್ ಕಾನ್ಶಿಯಸ್ಸು ಇರ್ತದೆ, ಕರ್ಮ ಕಾನ್ಶಿಯಸ್ಸು ಇರ್ತದೆ. ಇಸ್ಕಿ ವಿಧಿ ಹೈ ಕರ್ಮ ಕರ್ತೆ. ಅದಕ್ಕೆ ವಿಧಿ ಏನು? ಕರ್ಮ ಮಾಡ್ತಾ ಇದ್ರು ಮೈ ಆತ್ಮ, ಕೌನ್ಸಿ ಆತ್ಮ ಓ ತೋ ಜಾನ್ತೆ ಹಿ ಹೋ. ಹಂಗಾರೆ ಏನ್ ನೆನ್ಪು ಮಾಡ್ಕೋಬೇಕು? ಕರ್ಮ ಮಾಡ್ತಾ ಮಾಡ್ತಾ ನಾನು ಆತ್ಮ, ನಾನು ಎಂತ ಆತ್ಮ? ಯಾವ್ದ್ರ ನೆನಪ? ಭಿನ್ನ ಭಿನ್ನ ಆತ್ಮಕ್ಕೆ ಸ್ವಮಾನ್ ಮಿಲೆ ಹುಯೆ ಹೇನ. ಎಂತ ಆತ್ಮ ಆಗಿದ್ದೀನಿ ನಾನು? ಏನ್ ಇವತ್ತೇನ ಸ್ವಮಾನ? ನನ್ನ ಆತ್ಮ ಬರ್ತದೆ ಈಗ. ಭಿನ್ನ ಭಿನ್ನ ಸ್ವಮಾನ ಬಾಬಾನೇ ಹೇಳ್ತಾರೆ ಈಗ ಭಿನ್ನ ಭಿನ್ನ ಸ್ವಮಾನ ಸಿಕ್ಕಿದೆ. ಆ ಭಿನ್ನ ಭಿನ್ನ ಸ್ವಮಾನದ ನೆನಪಿನಲ್ಲಿ ಕರ್ಮ ಮಾಡಬೇಕು. ನಾನು ಯಾರು? ನಾನು ಎಂತ ಆತ್ಮ ಆಗಿದ್ದೀನಿ? ಐಸಿ ಆತ್ಮ करावनहार होकर इन कर्मेंद्रियों द्वारा कर्म कराने वाली हूँ. फॉर एग्जाम्पल, ನಾನು ಖುಷಿ ನಶೀಬ್ ಆತ್ಮ ಅಲ್ವಾ? ನಾನು ಒಳ್ಳೆ ಖುಷಿವಂತ. ಹೇಗೆ ಜ್ಞಾನವಂತ, ಬುದ್ಧಿವಂತ, ಭಾಗ್ಯವಂತ ಅಂತೀವಲ್ಲ, ಹಾಗೆ ಯಾವಂತ? ಖುಷ್ವಂತ್. ಕೆಲವರು ಹೆಸರಿಟ್ಕೊಂಡಾರೆ ತಮ್ಗೆ, ಖುಷ್ವಂತ್ ಸಿಂಗ್ ಅಂತ ಹೆಸರಿಟ್ಕೊಂಡಿರ್ತಾರೆ. ನಾನು ಖುಷಿವಂತ ಆತ್ಮ. ಇದೇ ಇವತ್ತಿನ ದಿವಸದ ಸ್ವಮಾನ, ನಾನು ಖುಷಿವಂತ ಆತ್ಮ. ಇದನ್ನ ಖುಷಿವಂತ, ನಾನು ಖುಷಿ ತುಂಬಿದ ಆತ್ಮ ಅಂತ ಹೇಳಿ ಮಾಡಿಸುವವನು ಖುಷಿ ತುಂಬಿದ ಆತ್ಮ ನಾನು ಮಾಡಿಸುವವನು. ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸ್ತಿದ್ದೀನಿ. ಹೇಗಿರ್ಬೋದು ಕರ್ಮ? ಅಲ್ವಾ? यह कर्मेंद्रिय कर्मचारी है, लेकिन कर्मचारियों से कर्म कराने वाली मैं आत्मा ಖುಷಿವಂತ. मैं आत्मा ಖುಷಿವಂತ ಆತ್ಮ करावनहार हूं. ಹೆಂಗಿರ್ಬೋದು ಹೇಳಿ? ಮಾಡಿಸುವವನು ಆತ್ಮ, ಕರ್ಮೇಂದ್ರಿಯಗಳ ಮೂಲಕ, ಕರ್ಮಚಾರಿಗಳ ಮೂಲಕ ಕೆಲಸ ಮಾಡಿಸುವವನು ಆತ್ಮ. ಕರ್ಮಚಾರಿಗಳಂದ್ರೆ ಕರ್ಮೇಂದ್ರಿಯಗಳು, ಕೆಲಸಗಾರರು. ಮಾಡಿಸುವವನು ಯಾರು? ಆತ್ಮ. ಮಾಡಿಸುವಂತ ಮಾಲೀಕ ಅವನು ಒಳ್ಳೆ ಖುಷಿ ತುಂಬಿದೆ ಅವನ ಹತ್ರ. ಬಾಬಾ ಅಂತಾರೆ ಕ್ಯಾ लौकिक में भी डायरेक्टर अपने साथियों से निमित्त भाव करने वालों से सेवा कराते ಅಲ್ವಾ? ಲೌಕಿಕದಲ್ಲಿ ಸಹಿತ ಡೈರೆಕ್ಟರ್ ತನ್ನ ಜೊತೆಗೆ, ಸಿಬ್ಬಂದಿಗಳ ಜೊತೆಗೆ ನಿಮಿತ್ತ ಮಾಡಿ ಸೇವಾ ಕರ್ನೆ ವಾಲೋನ್ ಸೆ ಸೇವಾ ಕರಾತೆ. ಯಾರು ಕೆಲಸ ಮಾಡ್ತಾರೋ ಅವ್ರ ಹತ್ರ ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡಿಸೋದಂದ್ರೆ ಏನು? ಡೈರೆಕ್ಷನ್ ದೇತೆ. ಡೈರೆಕ್ಟರ್ ಏನ್ ಮಾಡ್ತಾನೆ? ಕೆಲಸಗಾರರಿಗೆ ಡೈರೆಕ್ಷನ್ ಕೊಡ್ತಾನೆ. ಡ್ಯೂಟಿ ಬಜಾತೆ ಭೂಲ್ ಜಾತಾ ಹೈ ಮೈ ಡೈರೆಕ್ಟರ್ ಹೋ. ಕೆಲಸ ಮಾಡ್ತಾ ಅವ್ನು ಮರಿತಾನ ನಾನು ಡೈರೆಕ್ಟರ್ ಅಂತ ಹೇಳ್ಕೊಂಡು? ಮಾಡಿಸುವವನು ಡೈರೆಕ್ಟರ್, ಕೆಲಸ ಮಾಡಿಸುವವನು. ಅವನೆಲ್ಲರಿಗೂ ಡೈರೆಕ್ಷನ್ ಕೊಡ್ತಾ ಇರ್ತಾನೆ. ನಾನು ಡೈರೆಕ್ಟರ್ ಅನ್ನೋದನ್ನ ಮರಿತಾನ ಅವನು? तो अपने को करावनहार ಶಕ್ತಿಶಾಲಿ ಆತ್ಮ ಹೂಂ. ನಾನು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ. ಯೇ ಸಮಜ್ಕರ್ ಕಾರ್ಯ ಕರಾವ್. ನಾನು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ ಎಂದು ತಿಳಿದು ಕಾರ್ಯವನ್ನ ಮಾಡಿ. अपने को करावनहार ಶಕ್ತಿಶಾಲಿ ಆತ್ಮ ಹೋ. ಇದು ಒಂದು ಸ್ವಮಾನನೆ. ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ.
ಈ ರೀತಿ ತಿಳ್ಕೊಂಡು ಕೆಲಸ ಮಾಡಿ. ಯಹ ಆತ್ಮ और शरीर ಕರನ್ಹಾರ್ ಓ ಕರಾವನ್ಹಾರ್. ಶರೀರ್ ಕರನ್ಹಾರ್, ಇಂದ್ರಿಯಗಳೆಲ್ಲ ಕರನ್ಹಾರ್. ಕರಾವನ್ಹಾರ್ ಯಾರು? ಆತ್ಮ. ये ಸ್ಮೃತಿ ಮರ್ಜಿ ಹೋ ಜಾತಿ ಹೈ. ಕೆಲಸ ಮಾಡ್ತಾ ಮಾಡ್ತಾ ಇದು ಹೋಗ್ಬಿಡ್ತದೆ, ಕೆಲಸ ಸ್ಮೃತಿ ಗಾಯಬಾಗ್ಬಿಡ್ತದೆ, ಮರ್ಜಾಗ್ಬಿಡ್ತದೆ. ಈ ಮರ್ಜ್ ಇರ್ಬೇಕು. ನನ್ನ ಆತ್ಮ ಮಾಲೀಕ, ನನ್ನ ಆತ್ಮ ಡೈರೆಕ್ಟರ್, ನನ್ನ ಆತ್ಮ ಮಾಡಿಸುವವನು, ಇಂದ್ರಿಯಗಳು ಕೆಲಸಗಾರರು, ಅವರ ಮೂಲಕ ನಾನು ಕೆಲಸ ಮಾಡಿಸುವವನು. ಕೆಲಸ ಮಾಡ್ತಾ ಮಾಡ್ತಾ ನಾನು ಮಾಲೀಕ ಅನ್ನೋದನ್ನೇ ಮರ್ತು ಬಿಟ್ರೆ बाबा ತಿಳಿಸ್ತಾರೆ. आप सबको पुराने बच्चों को मालूम है कि ब्रह्मा बाप ने शुरू में क्या अभ्यास किया. ಹಳೆಯ ಮಕ್ಕಳಿಗೆಲ್ಲ ಗೊತ್ತಿದೆ ಬ್ರಹ್ಮ ಬಾಬಾ ಪ್ರಾರಂಭದಲ್ಲಿ ಏನ್ ಅಭ್ಯಾಸ ಮಾಡಿದ್ರು. एक डायरी देखी थी ना, ब्रह्मा बाबा ने डायरी इत्त. सारी डायरी में एक ही शब्द ಏನದ, मैं भी आत्मा, जशोदा भी आत्मा, यह बच्चे भी आत्मा है, आत्मा है, आत्मा है, आत्मा है. ಇಡೀ ಡೈರಿ ತುಂಬಾ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾನು ಆತ್ಮ, ಜಶೋದ ಆತ್ಮ, ಈ ಮಗನು ಆತ್ಮ, ಇವರು ಆತ್ಮ, ಅವರು ಆತ್ಮ, ನಾನು ಆತ್ಮ, ಆತ್ಮ ಆತ್ಮ. ये फाउंडेशन सदा का अभ्यास किया. एक ಡೈರಿ देखी थी ना, ಒಂದು ಡೈರಿಯಲ್ಲಿ ನೋಡ ಯಾರು ಪ್ರಾಕ್ಟೀಸ್ ಮಾಡಿದ್ರಿ ಇದನ್ನ. ಡೈರಿ ತುಂಬಾ ಆತ್ಮ 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 ಆತ್ಮ. तो ये पहला पाठ मैं कौन, ಮೊದಲನೇ ಪಾಠ ಯಾವುದು. इसका बार बार अभ्यास चाहिए, बारी बारी अभ्यास ಬೇಕು. ಚೆಕ್ಕಿಂಗ್ चाहिए. ऐसे नहीं मैं तो हुई ना आत्मा, ಮತ್ತೆ ಈ ರೀತಿ ಅದನ್ನ ಹಗುರ ಬಿಡಬೇಡಿ. ನಾನು ಆತ್ಮನೇ ಅಲ್ವಾ, ಮತ್ತೇನದು ಆತ್ಮ ಆತ್ಮ ನಾನು ಆತ್ಮನೇ ಅಂತ ಹಗುರ ಬಿಡಬೇಡಿ. ಅನುಭವ ಕರೆ ಕಿ मैं आत्मा करावनहार बन कर्म करा रही हूँ. ನನ್ನ ಆತ್ಮ ಕೆಲಸ ಮಾಡಿಸುವವನಾಗಿ ಕೆಲಸ ಮಾಡುತ್ತಿದ್ದೇನೆ. ಮಾಡಿಸುವವನಾಗಿ ಕರ್ಮ ಕರಾ ರಹಾ ಹೂಂ, ಮಾಡಿಸುವವನಾಗಿ ಕರ್ಮವನ್ನ ಮಾಡಿಸುತ್ತಿದ್ದೇನೆ. ಕರನ್ಹಾರ್ ಅಲಗ ಹೈ, ಕರಾವನಹಾರ್ ಅಲಗ ಹೈ. ಕರ್ಮೇಂದ್ರಿಯಗಳೇ ಬೇರೆ, ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವವನೇ ಬೇರೆ. ಬ್ರಹ್ಮ ಬಾಪಕ ದೂಸರ ಒಂದನೇ ಪ್ರಾಕ್ಟೀಸ್ ಯಾವುದು ಬ್ರಹ್ಮ ಬಾಬಂದ. ಮೈ ಆತ್ಮ, ಜಶೋದ ಆತ್ಮ, ಆತ್ಮ ಆತ್ಮ ಡೈರಿ ತುಂಬಾ. ಎರಡನೇದು ಪ್ರಾಕ್ಟೀಸ್ ಬ್ರಹ್ಮ ಬಾಬಂದು. ಅನುಭವ भी सुना है ना. यह ಕರ್ಮೇಂದ್ರಿಯ ಕರ್ಮಚಾರಿ है. ಈ ಕರ್ಮೇಂದ್ರಿಯಗಳು ಕೆಲಸಗಾರರು, ಕರ್ಮಚಾರಿಗಳು. ಈ ಕರ್ಮೇಂದ್ರಿಯಗಳು ಕೆಲಸಗಾರರು. तो रोज रात की कचೇರಿ सुनी है ना. ಪ್ರತಿನಿತ್ಯ ರಾತ್ರಿ ಕಚೇರಿ ಮಾಡ್ತಿದ್ರು. तो मालिक बन इन कर्मेंद्रिय रूपी कर्मचारियों से हाल चाल पूछा है ना. ಯಾವ ಸ್ಥಿತಿಗತಿಯನ್ನ ಕೇಳ್ತಿದ್ರು. ಆತ್ಮ ಮಾಲೀಕನಾಗಿ ಕರ್ಮೇಂದ್ರಿಯ ರೂಪಿ ಕೆಲಸಗಾರರ ಸ್ಥಿತಿಗತಿಯನ್ನ ಕೇಳೋದು. ಕಚೇರಿ. ನನ್ನ ಆತ್ಮ ಮಾಲೀಕ, ಈ ಕರ್ಮೇಂದ್ರಿಯಗಳೆನ್ನುವ ಕೆಲಸಗಾರರ ಸ್ಥಿತಿಗತಿಯನ್ನ ಕೇಳೋದು. ಈ ಕಚೇರಿ ನಡೀತಿತ್ತು. ಎಲೆ ಕಣ್ಣೆ, ನೀನು ಎಲ್ಲರನ್ನು ಸಹ ಆತ್ಮ ಆತ್ಮ ಅಂತ ನೋಡಿದೀಯಾ? ಕೇಳ್ಬೇಕ. ಎಲೆ ಬಾಯೆ, ಇವತ್ತು ಮಾತು ಮಧುರ ಇತ್ತಲ್ವಾ? ತಿನ್ನುವಾಗ ಯಾವುದೇ ಆಸೆ ಪಟ್ಟು ತಿಂದಿಲ್ಲಲ್ವಾ? ನನ್ನ ಕಿವಿ ಇವತ್ತು ಯಾವುದೇ ಬೇಡವಾದ ವಿಚಾರವನ್ನ ಕೇಳಿಲ್ಲ ತಾನೆ? ಕರ್ಮಚಾರಿಗಳನ್ನ ಸ್ಥಿತಿಗತಿ ವಿಚಾರಿಸೋದು ಪ್ರತಿದಿನ ರಾತ್ರಿ हालचाल. तो जैसे ब्रह्मा बाप ने यह अभ्यास फाउंडेशन बहुत पक्का किया. ಇದು ಎರಡು ಅಭ್ಯಾಸ ಬ್ರಹ್ಮ ಬಾಬಾ ಫೌಂಡೇಶನ್ ರೂಪದಲ್ಲಿ ಬಹಳ ಪಕ್ಕ ಮಾಡಿದ್ರು. ಒಂದನೇ ಅಭ್ಯಾಸ ಯಾವುದು? ಮೈ ಆತ್ಮ, ನನ್ನ ಆತ್ಮ, ಅವರ ಆತ್ಮ, ಆತ್ಮ 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 ಅಂತ ಡೈರಿಯಲ್ಲಿ ಬರೆಯೋದು. ಎರಡನೇದು ನನ್ನ ಆತ್ಮ ಮಾಲೀಕ, ಮಾಡಿಸುವವನು, ಈ ಕರ್ಮೇಂದ್ರಿಯಗಳು ಕೆಲಸಗಾರರು. ಆ ಕೆಲಸಗಾರ ಸ್ಥಿತಿಗತಿಯನ್ನ ಪ್ರತಿದಿನ ಕಚೇರಿ ಮಾಡಿ ವಿಚಾರಿಸೋದು. इसलिए जो बच्चे लास्ट में भी साथ रहे, उन्होंने क्या अनुभव किया?
ಕೊನೆಯ ತನಕ ಜೊತೆಗಿದ್ದಂತ ಮಕ್ಕಳು ಅವರ ಬಾಬನ ಜೊತೆಗಿದ್ದವ್ರು ಏನ್ ಅನುಭವ ಮಾಡಿದ್ರು? तो बाप कार्य करते भी शरीर में होते हुए भी ಬಾಬಾ ಕೆಲಸ ಮಾಡ್ತಾ ಇದ್ರು, ಶರೀರದ ಒಳಗಡೆ ಆತ್ಮ ಇದ್ರು. ಅಶರೀರಿ ಸ್ಥಿತಿ ಮೇ ಚಲ್ತೆ ಫಿರ್ತೆ ಅನುಭವ ಹೋತಾ ರಹ. ಬ್ರಹ್ಮ ಬಾಬರು ಯಾವ ಅನುಭವ ಆಗ್ತಿತ್ತು ಅವಾಗ? ಇದು 2 ಪ್ರಾಕ್ಟೀಸಿನಿಂದ. ನಡೆಯುವಾಗ ತಿರುಗುವಾಗ ಅಶರೀರಿಯ ಪ್ರಾಕ್ಟೀಸ್, ಅಶರೀರಿಯ ಅನುಭವ ಆಗ್ತಿತ್ತು. 2 ಅಭ್ಯಾಸ ಬರೆದರ. ಬ್ರಹ್ಮ ಬಾಬಾ ಮಾಡಿದ ಈ 2 ಅಭ್ಯಾಸದಿಂದ ಬ್ರಹ್ಮ ಬಾಬರವರಿಗೆ ಮುಂದಕ್ಕೆ ಏನಾಯ್ತು? ನಡೆಯುವಾಗ ತಿರುಗುವಾಗ ಅಶರೀರಿ ಸ್ಥಿತಿಯ ಅನುಭವ ಆಗ್ತಿತ್ತು. ಈಗ ಬ್ರಹ್ಮ ಬಾಬಾ ಮಾಡ್ದಂಗೆ ನಾವು ಮಾಡೋಣಲ್ವಾ? ಒಂದೇನು, ಡೈರಿಯಲ್ಲಿ ಬರೆಯೋದು, ನನ್ನ ಆತ್ಮ, ನನ್ನ ಆತ್ಮ, ಅಮ್ಮ ಆತ್ಮ, ಅಕ್ಕ ಆತ್ಮ, ಆತ್ಮ ಆತ್ಮ ಆತ್ಮ, ಜಶೋದ ಆತ್ಮ, ಅವರ ಆತ್ಮ, ಇವರ ಆತ್ಮ, ಆತ್ಮ 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 ಅಂತ ಡೈರಿ ತುಂಬಾ ಬರೀತಿದ್ರು. ಇದು ಒಂದು ಪ್ರಾಕ್ಟೀಸ್. 2ನೇದ್ದು, ನನ್ನ ಆತ್ಮ ಮಾಲೀಕ, ಮಾಡಿಸುವವನು, ಇಂದ್ರಿಯಗಳೆಲ್ಲ ಕೆಲಸಗಾರರು. ಮಾಲೀಕ ಕೆಲಸಗಾರರ ಮೂಲಕ ಕೆಲಸವನ್ನ ಮಾಡಿಸ್ತಿದ್ದೀನಿ. ಪ್ರತಿದಿನ ರಾತ್ರಿ ಮಕ್ಕೋಬೇಕಾದ್ರೆ ಕೆಲಸಗಾರರ ಸ್ಥಿತಿಗತಿಯನ್ನ ವಿಚಾರಿಸೋದು. ಕೆಲಸಗಾರ ಏನ್ ತಪ್ಪು ಮಾಡಿಲ್ಲಲ್ಲ, ಮಾಲೀಕ ಆದೇಶ ಕೊಟ್ಟಂಗೇನೆ ಮಾಡಿದಾನೋ ಇಲ್ಲೋ. ಇದು 2 ಅಭ್ಯಾಸ ಬ್ರಹ್ಮ ಬಾಬಾ ಮಾಡಿದಕ್ಕೆ ಕೊನೆಗೆ ನಡೀತಾ ತಿರುಗ್ತಾ ಅಶರೀರಿಯ ಅನುಭವ ಆಗ್ಲಿಕ್ಕೆ ಶುರು ಆಯ್ತು. ಚಾಹೆ ಕರ್ಮ ಕಾ ಹಿಸಾಬಿ ಚುಕ್ತು ಕರ್ನ ಪಡ, ಜೊತೆಗೆ ಕರ್ಮದ ಲೆಕ್ಕನೂ ತೀರಿಸುವಂತದ್ದು ಬಂತು. ಲೇಕಿನ್ ಸಾಕ್ಷಿ ಹೋ, ನಾ ಸ್ವಯಂ ಕರ್ಮಕ್ಕೆ ಹಿಸಾಬ್ಗೆ ವಶ ರಹೆ. ಸಾಕ್ಷಿಯಾಗಿದ್ರು, ಆ ಕರ್ಮದ ಲೆಕ್ಕಕ್ಕೆ ಆತ್ಮ ವಶನೇ ಆಗಿಲ್ಲ. ದೇಹಕ್ಕೆ ಲೆಕ್ಕಾಚಾರ ನಡೀತಾ ಇತ್ತು, ಆತ್ಮ ಅದಕ್ಕೆ ವಶನೇ ಆಗಿಲ್ಲ. ನಾ ಅವರಂಕೋ ಕರ್ಮಕ್ಕೆ ಹಿಸಾಬ್ ಕಿತಾಬ್ ಚುಕ್ತು ಅನೇಕ ಅಭ್ಯಾಸ ಕರಾಯ. ಬೇರೆಯವರಿಗೂ ಕರ್ಮ ಲೆಕ್ಕ ಚುಕ್ತ ಆಗ್ತಾ ಇದೆ ಅಂತ ಅನುಭವ ಮಾಡಿಸಿಲ್ಲ. ತಾವು ಅನುಭವದಿಂದ ಭಿನ್ನಾದರು. अशरीरिय स्थिति, साक्षी स्थिति, आपको मालूम पड़ा ब्रह्मा बाप अव्यक्त हो रहा है. ಬ್ರಹ್ಮ ಬಾಬಾ ಅವ್ಯಕ್ತ ಆಗ್ತಿದ್ದಾರೆ. ನಹಿ ಮಾಲೂಮ್ ಪಡಾನ, ಅವ್ಯಕ್ತ ಆಗ್ತಿದ್ದಾರೆ ಅಂತ ಹೇಳ್ಕೊಂಡು ಜೊತೆಗಿದ್ದವರಿಗೆ ಗೊತ್ತೇ ಆಗಿಲ್ಲ. तो इतना न्यारा साक्षी अशरीरी कर्मातीत स्टेज बहुत काल से अभ्यास की ಬ್ರಹ್ಮ ಬಾಬಾ ನ್ಯಾರ ಇರುವಂತ ಅಭ್ಯಾಸ, ದೇಹದಿಂದ ಕರ್ಮ ಲೆಕ್ಕದಿಂದ ಎಲ್ಲ ನ್ಯಾರ. ಆತ್ಮ 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 ಆತ್ಮ, ಈ ಇಂದ್ರಿಯಗಳ ಮೂಲಕ ಕೆಲಸ ಮಾಡಿಸೋನು ನನ್ನ ಆತ್ಮ. ಈ ಅಭ್ಯಾಸದಿಂದ ನ್ಯಾರ ಸ್ಥಿತಿ, ಸಾಕ್ಷಿ ಸ್ಥಿತಿ, ಅಶರೀರಿ ಸ್ಥಿತಿ, ಕರ್ಮಾತೀತ ಸ್ಟೇಜ್. ಬಾಬಾ ಹೇಳ್ತಿದ್ದಾರೆ, ಸ್ವರೂಪ ಅನುಭವ ಹುವಾ. यह बहुत काल का अभ्यास काम में आता है. ಇದು ಬಹಳ ಸಮಯದ ಅಭ್ಯಾಸ ಕೆಲಸಕ್ಕೆ ಬರ್ತದೆ. ಐಸೆ ನಹೀ ಸೋಚೋ ಕಿ ಅಂತ್ ಮೇ ದೇಹ ಬಾಂಧ್ ಚೋಡ್ ದೇಂಗೆ. ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೋಬೇಡ್ರಿ. ಇಲ್ಲ ನಾನು ಅಂತಿಮದಲ್ಲಿ ಎಲ್ಲ ದೇಹ ಪ್ರಜ್ಞೆನೆಲ್ಲ ಬಿಟ್ಟು ಬಿಡ್ತೀನಿ. ನಹಿ, ಬಹುತ್ ಕಾಲ ಕಾ ಅಶರೀರಿಪನ್ ಕಾ ಅಭ್ಯಾಸ್ देह से न्यारा करावनहार स्थिति का अनुभव चाहिए. ಬಾಬಾ ಹೇಳ್ತಾರೆ, ಬಹಳ ಸಮಯದ ಅಶರೀರಿತನದ ಅನುಭವ ಬೇಕು. ಬಹಳ ಸಮಯದ ದೇಹದಿಂದ ನ್ಯಾರ ನನ್ನ ಆತ್ಮನೇ ಎಲ್ಲ ಮಾಡಿಸುವವನು. ಕರ್ಮೇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳೆನ್ನುವ ಕೆಲಸಗಾರರ ಮೂಲಕ ಕೆಲಸ ಮಾಡಿಸುವಂತ ಡೈರೆಕ್ಟರ್, ಮಾಲೀಕ ನನ್ನ ಆತ್ಮ. ಇದು ಬಹಳ ಸಮಯದ ಅಭ್ಯಾಸ ಬೇಕು. अंत काल चाहे जवान है, चाहे बूढ़ा है, चाहे तंदुरुस्त है, चाहे बीमार है, किसका भी कभी भी आ सकता है. ಯಾಕೆಂದ್ರೆ ಅಂತ್ಯಕಾಲ ಜವಾನರಿಗೂ ಅಂತ್ಯಕಾಲ ಬರಬಹುದು, ಮುದುಕರಿಗೂ ಅಂತ್ಯಕಾಲ ಬರಬಹುದು, ಆರೋಗ್ಯವಂತ ಇದ್ದವರಿಗೂ ಅಂತ್ಯಕಾಲ ಬರಬಹುದು, ರೋಗಿಗಳಿಗೂ ಅಂತ್ಯಕಾಲ ಬರಬಹುದು. ಕಿಸ್ಕಾ ಬಿ ಕಬಿ ಬಿ, ಯಾರಿಗಾದ್ರೂ ಯಾವ ದಿನನೂ ಅಂತ್ಯಕಾಲ ಆಗ್ಬೋದು, ಯಾವ ಸಮಯನೂ ಬರ್ಬೋದು.
आद्रिंदा बहुत काल साक्षीपन के अभ्यास पर अटेंशन दो. ಬಹಳ ಸಮಯ ಸಾಕ್ಷಿತನದ ಅಭ್ಯಾಸಕ್ಕೆ ಗಮನ ಕೊಡಿ. ಸಾಕ್ಷಿತನದ ಅಭ್ಯಾಸಕ್ಕೆ ಗಮನ ಕೊಡಿ. चाहे कितनी भी प्राकृतिक आपदाएं आएगी, प्राकृतिक विपत्तुಗಳು ಎಷ್ಟಾದ್ರೂ ಬರಬಹುದು, लेकिन ये अशरीरीपन की स्टेज आपको सहज न्यारा और बाप का प्यारा बना देगी. ಈ ಅಶರೀರಿತನದ ಸ್ಟೇಜ್ ಏನಿದೆ ಇದು ನಮ್ಮನ್ನ ಎಲ್ಲದರಿಂದ ನ್ಯಾರ ಮತ್ತೆ ಬಾಬನಿಗೆ ಪ್ಯಾರ ಮಾಡಿಸಿಬಿಡ್ತದೆ. अशरीरी 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 ಎಲ್ಲದರಿಂದ न्यारा बाप का प्यारा बना देगी. इसलिए बहुत काल शब्द को बाप दादा अंडरलाइन करा रहे हैं. ಹಾಕೊಳ್ಳಿ, ಬಹಳ ಸಮಯದ ಅಭ್ಯಾಸ, ಬಹಳ ಸಮಯದ ಅಭ್ಯಾಸ. ಇದಕ್ಕೆ ಅಂಡರ್ಲೈನ್ ಬಾಬಾ ಹಾಕಿಸ್ತಿದ್ದಾರೆ. ಬಹಳ ಸಮಯದ ಅಭ್ಯಾಸಕ್ಕೆ ಅಂಡರ್ಲೈನ್ ಹಾಕ್ರಿ. ಗೊತ್ತಾಯ್ತಲ್ಲ? ಎರಡು ಮುಖ್ಯ ಪಾಯಿಂಟ್. ಒಂದ್ ಆತ್ಮ, ನಾನು ಆತ್ಮ, ಎಲ್ಲರೂ ಆತ್ಮ, ಅವ್ರ ಆತ್ಮ, ಇವರ ಆತ್ಮ, ಆತ್ಮ 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 ಇದ್ದೇ ಇರ್ಬೇಕು. ಎರಡನೇ ಪಾಯಿಂಟ್ ಯಾವುದು? ಕರ್ಮೇಂದ್ರಿಯಗಳ ಮೂಲಕ ನನ್ನ ಆತ್ಮ ಮಾಡಿಸೋ. ಇದು ಕರ್ಮಚಾರಿ ಕೆಲಸಗಾರರು. ಇದು ಅಶರೀರಿ ಅಭ್ಯಾಸವನ್ನ ಅನುಭವಕ್ಕೆ ಕರ್ಕೊಂಡು ಹೋಗ್ತದೆ. ಅಶರೀರಿ ಸ್ಥಿತಿ ಏನ್ ಮಾಡ್ತದೆ? ಸಾಕ್ಷಿತನದ ಅನುಭವ, ದೇಹದಿಂದ ನ್ಯಾರ, ಕರಾವನಹಾರ ಸ್ಥಿತಿ, ಬಾಬನಿಗೆ ಪ್ಯಾರ, ಇದು ಆಟೋಮೆಟಿಕಲಿ ಬರ್ತದೆ. ಇದು ಬಹಳ ಸಮಯದ ಅಭ್ಯಾಸ ಬೇಕು. ಕ್ಯಾ ಬಿ ಹೋ सारे दिन में साक्षीपन की स्टेज का, करावनहार की स्टेज का, अशरीरीपन की स्टेज का अनुभव बार बार करो. तब अंतमति फरिश्ता सो देवता निश्चित है. ಬರ್ಕೋತೀರಿ? ಏನಾದರೂ ಆಗಲಿ, ಇಡೀ ದಿನದಲ್ಲಿ ಏನಾದರೂ ಆಗಲಿ, ಕ್ಯಾ ಬಿ ಹೋ, ಏನಾದರೂ ಆಗ್ಲಿ, ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಟೇಜ್, ಕರಾವನಹಾರ್ ಸ್ಟೇಜ್, ಅಶರೀರಿ ಸ್ಟೇಜ್ ಬಾರಿ ಬಾರಿ ಅನುಭವ ಮಾಡಿ. ಸಾಕ್ಷಿತನದ ಸ್ಟೇಜ್, ಕರಾವನಹಾರ ಸ್ಟೇಜ್, ಅಶರೀರಿತನದ ಸ್ಟೇಜ್ ಬಾರಿ ಬಾರಿ ಅನುಭವ ಮಾಡಿರಿ. ಆಗ ಅಂತಿಮತಿ ಫರಿಷ್ತಾಸೋ ದೇವತಾ ನಿಶ್ಚಿತ. ಅಂತಿಮತಿ ಫರಿಷ್ತಾಸೋ ದೇವತಾ निश्चित. बाप समान बनना है तो बाप निराकार और फरिश्ता है. ब्रह्मा बाप समान बनना है अर्थात फरिश्ता स्टेज में रहना. जैसे फरिश्ता रूप साकार रूप में देखा, बात सुनते, बात करते, कारोबार करते, अनुभव किया. ಬ್ರಹ್ಮ ಬಾಬಾ ಸಾಕಾರ ರೂಪದಲ್ಲಿದ್ದಾಗ ಫರಿಷ್ಠಾ ರೂಪದಲ್ಲಿದ್ದದನ್ನ ಮಕ್ಕಳು ನೋಡಿದ್ರು. ಸಾಕಾರ ರೂಪದಲ್ಲಿದ್ದಾಗನೇ ಫರಿಷ್ಠೆಯಾಗಿ ಮಾತಾಡೋದು, ಮಾತು ಕೇಳೋದು, ಎಲ್ಲ ಕಾರ್ಯಭಾರವನ್ನ ಮಾಡೋದು ಎಲ್ಲ ಸಾಕಾರದಲ್ಲಿದ್ದಾಗನೇ ಮಕ್ಕಳು ಅನುಭವ ಮಾಡಿದರಲ್ವಾ. ಜೈಸೆ ಬಾಪ್ ಶರೀರ್ ಮೇ ಹೋತೆ ನ್ಯಾರೆ, ಅದೇ ಫರಿಷ್ಠಾ. ದೇಹದ ಒಳಗಡೆ ಇದ್ರು ದೇಹದ ಲೆಕ್ಕಾಚಾರದ ಕಡೆಗೂ ಲಕ್ಷ್ಯ ಇಲ್ಲ, ನ್ಯಾರ. ನಂತರ ನಾ और हमको कर्म के हिसाब किताब चुक्त होने का अनुभव कराया. ಕರ್ಮ ಲೆಕ್ಕ ಚುಕ್ತ ಆಗ್ತಂದ್ರೆ ಮತ್ತೊಬ್ಬರಿಗೂ ಏನ್ ಡಿಸ್ಟರ್ಬ್ ಇಲ್ಲ, ಎಲ್ಲ ಕೆಲಸ ಮಾಡ್ತಿದ್ರು, ಕಾರೋಬಾರ ಮಾಡ್ತಿದ್ರು, ಇದಕ್ಕೂ ವಶ ಇಲ್ಲ. ಸಾಕ್ಷಿ ಸ್ಥಿತಿ ಅದು. ಲೆಕ್ಕಾಚಾರ ಚುಕ್ತ ಆಗ್ತಾ ಇದ್ರು ಯಾವ ಸ್ಥಿತಿ ಅದು? ಸಾಕ್ಷಿ ಸ್ಥಿತಿ. ಅಂದ್ರೆ ನ್ಯಾರ
ಸ್ಥಿತಿಯ ಮೇಲೆ ಏನ್ ಇಫೆಕ್ಟೇ ಇಲ್ಲ. बाप शरीर में होते न्यारे, कार्य को छोड़कर अशरीरी बनना यह तो थोड़ा समय हो सकता है. ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾನು ಅಶರೀರಿ ಅದು ಸ್ವಲ್ಪ ಸಮಯ ಇರಬಹುದು. ಕಾರ್ಯಕರ್ತೆ समय निकाल अशरीरी पवर्फुल स्टेज का अनुभव करते रहो. ಕೆಲಸ ಬಿಟ್ಟು ಅಲ್ಲ, ಕೆಲಸ 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 ಮಾಡ್ತಾ ಇರುದೇ, ಅದು ಮಾಡ್ತಾ ನಡುವೆ ನಡುವೆ ಅಶರೀರಿ ಆಗ್ರಿ, ಪವರ್ಫುಲ್ ಸ್ಟೇಜ್ ಅಲ್ಲಿ ಬನ್ನಿ. ಮಾಡಿಸೋನು ನನ್ನ ಆತ್ಮ ಅನ್ನುವಂತ ಸ್ಥಿತಿ ಕೆಲಸ ಮಾಡಿದಾಗಲ್ವ ಬರೋದು. ಕುಂತಾಗ ನನ್ನ ಆತ್ಮ, ನಾನು ಕರ್ಮೇಂದ್ರಗಳಿಂದ ಕೆಲಸ ಮಾಡಿಸೋನು. ಏನ್ ಕೆಲಸ ಮಾಡಿಸ್ತೀರಿ ಕುಂತಾಗ? ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಕುಂತು ಯೋಗ ಮಾಡಿಕೆ ಟೈಮೇ ಸಿಗಂಗಿಲ್ಲ ಅನ್ಬೇಡ್ರಿ. ಕೆಲಸಗಳನ್ನ ಮಾಡ್ತಾ 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 ಅಶರೀರಿ ಸ್ಥಿತಿ, करावनहार स्थिति, साक्षी स्थिति, न्यारा स्थिति, पावरफुल स्टेज का अनुभव करते रहो. आप सब फरिश्ते हो. बाप द्वारा इस ब्राह्मण जीवन का आधार ले संदेश देने के लिए साकार रूप में कार्य कर रहे हो. भावांतरना फरिश्ता ಬ್ರಾಹ್ಮಣ ಜೀವನದ ಆಧಾರ ತಗೊಂಡು ಸಂದೇಶ ಕೊಡ್ಲಿಕ್ಕೋಸ್ಕರ ಸಾಕಾರದಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಈಗ ಬರೀರಿ, ಫರಿಶ್ತಾ ಅರ್ಥಾತ್ ಏನ್? ಫರಿಶ್ತಾ ಅಂದ್ರೆ ಅರ್ಥ ದೇಹ ಮೇ ರಹತೆ ದೇಹ ಸೆ ನ್ಯಾರಾ. और यह एग्जाम्पल ब्रह्मा बाप को देखा है. असंभव नहीं है. ಸಾಧ್ಯ ಇಲ್ಲ ಅನ್ಬೇಡ್ರಿ. ದೇಹದ ಒಳಗಡೆ ಇದ್ದುಕೊಂಡು ದೇಹದಿಂದ ನ್ಯಾರ, ಈ ಉದಾಹರಣೆಯನ್ನ ಬ್ರಹ್ಮ ಬಾಬರವರಲ್ಲಿ ಕಂಡಿದ್ದೀರಿ. ಅಸಂಭವ ಅಲ್ಲ, ಇದು ಸಾಧ್ಯ ಇದೆ ಮಾಡ್ಲಿಕ್ಕೆ. ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ದಾರೆ. ದೇಹದ ಒಳಗಡೆ ಇದ್ದಾಗನೇ ಫರಿಶ್ತಾ ಅನುಭವ ಮಾಡಿ ತೋರಿಸಿದ್ದಾರೆ, ನ್ಯಾರ ಇದ್ದು ತೋರಿಸಿದ್ದಾರೆ. ದೇಖಾ ಅನುಭವ ಕಿಯಾ, ನೀವು ನೋಡಿದಿರಿ, ಅನುಭವ ಮಾಡಿದಿರಿ. ಜೋ ಬಿ ನಿಮಿತ್ತ ಹೈ ಚಾಹೆ ಅಭಿ ವಿಸ್ತಾರ ಜಾದಾ ಹೈ. ಕೆಲವರು ನಿಮಿತ್ತ ಇರ್ತಾರೆ, ಅವರಿಗೆ ವಿಸ್ತಾರ ಬಹಳ ಇರ್ತದೆ. ಲೇಕಿನ್ जितनी ब्रह्मा बाप की नई नॉलेज, ब्रह्मा बाप की नई जीवन, ब्रह्मा बाप की नई दुनिया बनाने की जिम्मेवारी थी, उतनी अभी किसकी भी नहीं है. ಈಗ ಸ್ವಲ್ಪ ದೊಡ್ಡವರಾದ ಕೂಡಲೇ ಜೋನಲ್ ಇನ್ಚಾರ್ಜಸ್, ದೊಡ್ಡ ದೊಡ್ಡ ಇನ್ಚಾರ್ಜಸ್ಗೆಲ್ಲ ಬಹಳ ಬ್ಯುಸಿ. ಯಾಕೆಂದ್ರೆ ಸೇವಾ ಏನಾಗ್ಬಿಟ್ಟಿದೆ, ವಿಸ್ತಾರ ವಿಸ್ತಾರ ವಿಸ್ತಾರ. ಎಷ್ಟೇ ವಿಸ್ತಾರ ಆಗ್ಲಿ, ಬ್ರಹ್ಮ ಬಾಬರವರಲ್ಲಿದ್ದಂತಹ ಹೊಸ ಜ್ಞಾನ, ಬ್ರಹ್ಮ ಬಾಬರವರಿಗೆ ಬಂದಂತಹ ಹೊಸ ಜೀವನ, ಬ್ರಹ್ಮ ಬಾಬರವರು ಹೊಸ ಜಗತ್ತನ್ನ ರೂಪಿಸಲಿಕ್ಕೆ ತಗೊಂಡಂತ ಜವಾಬ್ದಾರಿ ಅಷ್ಟು ಯಾರಿಗೂ ಇಲ್ಲ. ಬ್ರಹ್ಮ ಬಾಬನಿಗಿರುವಷ್ಟು ಇದೆಯಾ? ಯಾರಿಗೂ ಇಲ್ಲ. ಬ್ರಹ್ಮ ಬಾಬನಿಗಿದ್ದಷ್ಟು ಜವಾಬ್ದಾರಿ ನೋಡಿದ್ರವರಿಗೆ ಹೊಸ ಜ್ಞಾನ, ಹೊಸ ಜೀವನ ಮತ್ತು ದೊಡ್ಡ ಜವಾಬ್ದಾರಿ. ಯಾವ ಜವಾಬ್ದಾರಿ? ನೈ ದುನಿಯಾ ಬನಾನೆಕಿ ಜಿಮ್ಮೆವಾರಿ. ಇಷ್ಟು ಜವಾಬ್ದಾರಿ ಈಗಿನ ಕಾಲದಲ್ಲಿ ಎಲ್ಲರೂ ಬಿಸಿ ದೊಡ್ಡವರಿದ್ದಾರಲ್ಲ, ಅಷ್ಟೇನಿಲ್ಲ ಅಂತ ಬಾಬಾ ತಿಳಿಸ್ತಾರೆ. ತೋ ಸಬಕ ಲಕ್ಷ್ಯ ಹೈ. ನಮ್ಮ ಲಕ್ಷ್ಯ ಏನ್ ಹಂಗಾದ್ರೆ? ಈಗ ಯಾರ ಸಮಾನ ಗುಣ? ಯಾವ ಬಾಬಾ? ಮತ್ತೆ ಶಿವ ಬಾಬಾ. ಬರೀರಿ, ಸಬಕ ಲಕ್ಷ್ಯ ಹೈ ब्रह्मा बाप समान बनना ಅರ್ಥಾತ್ ಫರಿಶ್ತಾ ಬನನ. ನಮ್ಮೆಲ್ಲರ ಗುರಿಯಾಗಿದೆ, ಲಕ್ಷ್ಯವಾಗಿದೆ ಬ್ರಹ್ಮ ತಂದೆಯ ಸಮಾನ ಆಗುವುದು, ಅಂದರೆ ಫರಿಶ್ತಾ ಆಗುವುದು. ಬ್ರಹ್ಮ ತಂದೆಯ ಸಮಾನ ಆಗುವುದು ಅಂದರೆ ಫರಿಶ್ತಾ ಆಗುವುದು. ಇನ್ನೊಂದು ಪಾಯಿಂಟ್ ಬರೀರಿ, ನಮ್ಮೆಲ್ಲರ ಲಕ್ಷ್ಯವಾಗಿದೆ ಶಿವ್ ಬಾಪ್ ಸಮಾನ್ ಬನನ, ಶಿವ ತಂದೆಯ ಸಮಾನ ಆಗುವುದು ಅರ್ಥಾತ್ ನಿರಾಕಾರ ಸ್ಥಿತಿ ಮೇ ಸ್ಥಿತ ಹೋನ. ಶಿವ ತಂದೆಯ ಸಮಾನ ಆಗುವುದು ಅಂದರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಅರ್ಥ ಆಯ್ತಾ?
ಬ್ರಹ್ಮ ತಂದೆ ಸಮಾನ ಆಗೋದಂದ್ರೆ ಫರಿಷ್ಠ ಆಗೋದು, ಶಿವ ತಂದೆ ಸಮಾನ ಆಗೋದಂದ್ರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಈಗ ಹೇಳಿ, ಮುಷ್ಕಿಲ್ ಹೈ ಕ್ಯಾ? मुश्किल है क्या? सुमने बिट्रಲ್ಲ. बाप और दादा से प्यार है ना. ಬ್ರಹ್ಮಪ್ಪನ ಜೊತೆ ಪ್ರೀತಿ ಇಲ್ವಾ? ಶುಭಪ್ಪನ ಜೊತೆಗೆ ಪ್ರೀತಿ ಇಲ್ವಾ? ಸುಲಭನ ಕಷ್ಟನ ಹೇಳಿ? ಪ್ರೀತಿ ಇದ್ದದಾದರೆ ಸುಲಭ. ಏನ್ ಸುಲಭ? ಫರಿಷ್ಠ ಆಗೋದು ಸುಲಭ, ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಆಗೋದು ಸುಲಭ. तो जिससे प्यार है उस जैसा बनना, जब संकल्प भी है बाप समान बनना ही है, तो कोई मुश्किल नहीं. ಒಂದು ಕಡೆ ಬಾಬನ್ ಸಮಾನ ಆಗ್ಬೇಕಂತ ಲಕ್ಷಣ ಇದೆ, ಇನ್ನೊಂದು ಕಡೆ ಬ್ರಹ್ಮ ಬಾಬಾ ಮತ್ತೆ ಶಿವಬಾಬನ ಮೇಲೆ ಪ್ರೀತಿನೂ ಇದೆ. ಈಗ ಆ ರೀತಿ ಸಮಾನ ಆಗ್ಲಿಕ್ಕೆ ಕಷ್ಟ ಇದೆಯಾ? ಸಿರ್ಫ್ ಬಾರ್ ಬಾರ್ ಅಟೆನ್ಷನ್. ಕೇವಲ ಏನ್ ಮಾಡ್ಬೇಕು? ಬಾರಿ ಬಾರಿ ಮೇಲೆ ಮೇಲೆ ಗಮನ ಹರಿಸಿರಿ. ಸಾಧಾರಣ ಜೀವನ್ ನಹಿ. ಸಾಧಾರಣ ಜೀವನ್ ಜೀನೆ ವಾಲೆ ಬಹುತ್ ಹೈ. ಸಾಧಾರಣ ಜೀವನವನ್ನ ನಡೆಸೋರು ಬೇಕಷ್ಟು ಜನ ಇದ್ದಾರೆ. ಬಡೆ ಬಡೆ ಕಾರ್ಯ ಕರ್ನೆ ವಾಲೆ ಬಹುತ್ ಹೈ. ದೊಡ್ಡ ದೊಡ್ಡ ಕೆಲಸ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಲೇಕಿನ್ ಆಪ್ ಜೈಸಾ ಕಾರ್ಯ ಆಪ್ ಬ್ರಾಹ್ಮಣ ಆತ್ಮೋं के सिवाय और कोई कर नहीं सकता. ನಮ್ಮಂತ ಜೀವನ, ನಾವು ಮಾಡುವಂತ ಕೆಲಸ ಯಾವ ಆತ್ಮಗಳು ಸಹಿತ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. तो आज स्मृति दिवस पर बाप दादा समानता में समीप लावो, समीप आओ, समीप आओ का वरदान दे रहे हैं. ಇವತ್ತು ಸ್ಮೃತಿ ದಿವಸದಂದು ಬಾಪ್ ದಾದಾ समानता में समीप आओ, समीप आओ, समीप आओ वरदान दे रहे हैं. ಇವತ್ತು ಸ್ಮೃತಿ ದಿವಸ ಬಾಬಾ ಬಾಪ್ತಾದರವರ ಸಮಾನ ಆಗುವ ಆ ಸ್ಥಿತಿಗೆ ಸಮೀಪ ಆಗಿರಿ, ಸಮೀಪ ಆಗಿರಿ, ಸಮೀಪ ಆಗಿರಿ ಅಂತ ವರದಾನ ಕೊಡ್ತಿದ್ದಾರೆ. ಸಭಿ ಹದ್ ಕೆ ಕಿನಾರೆ, ಚಾಹೆ ಸಂಕಲ್ಪ, ಚಾಹೆ ಬೋಲ್, ಚಾಹೆ ಕರ್ಮ, ಚಾಹೆ ಸಂಬಂಧ ಸಂಪರ್ಕ, ಕೋಯಿ ಬಿ ಹದ್ ಕಾ ಕಿನಾರ, ಸೀಮಿತವಾದ ಹದ್ದಿನ ಸಂಕಲ್ಪದಿಂದ ದೂರ, ಮಾತಿನಿಂದ ದೂರ, ಕರ್ಮದಿಂದ ಸಂಬಂಧ ಸಂಪರ್ಕ ಯಾವುದ್ರಲ್ಲಿಯೂ ಹದ್ದಿರಬಾರದು. ಹದ್ದಿನಿಂದ ದೂರ. अपने मन की नैयों में इन हद के किनारों से मुक्त कर दो. ಮನಸ್ಸೆನ್ನುವ ದೋಣಿಯಲ್ಲಿ ಕುಳಿತು ಈ ಹದ್ದಿನ ಕಿನಾರದಿಂದ ಮುಕ್ತರಾಗಿರಿ. ಹದ್ದಿನ ಕಿನಾರದಿಂದ ಮುಕ್ತ ಆಗಿರಿ. ಅಭಿ ಸೆ ಜೀವನ್ ಮೇ ರಹತೆ ಮುಕ್ತ. ಹದ್ದಂದ್ರೆ ಯಾವುದು? ನಾನು, ನನ್ನದು, ನನ್ ಮನೆ, ನಂದು ಏನ್ ಸಹ ಇಟ್ಕೊಂಡಿರ್ತೀವಲ್ಲ, ಸೀಮಿತವಾದದ್ದು ಎಲ್ಲ ಹದ್ದಿನಿಂದ ಮುಕ್ತ. ಮನಸ್ಸೆನ್ನುವ ದೋಣಿಯಲ್ಲಿ ಕುಳಿತು ಹದ್ದಿನಿಂದ ಕಿನಾರ ಆಗಿರಿ, ಮುಕ್ತ ಆಗಿರಿ. अभी से जीवन में रहते मुक्त, ऐसे जीवन मुक्त का अलौकिक अनुभव बहुत काल से करो. ಜೀವನ ಮುಕ್ತತೆಯ ಅನುಭವವನ್ನ ಬಹಳ ಸಮಯದಿಂದ ಮಾಡಿ. ಜೀವನ ಮುಕ್ತ ಅವಸ್ಥೆ ಬಹಳ ಸಮಯದಿಂದ ಮಾಡಿ. ಜೀವನದಲ್ಲಿ ಇದ್ದೀವಿ, ಎಲ್ಲ ಮನೆ, ಅದು ಇದು, ವ್ಯವಹಾರ, ಉದ್ಯೋಗ ಮತ್ತೊಂದೆಲ್ಲ ಇದೆ. ಆದ್ರೆ ನ್ಯಾರ ಮುಕ್ತ ಅವಸ್ಥೆ, ಅದರ ಯಾವ ಪ್ರಭಾವನೂ ನಮ್ಮ ಮನಸ್ಸಿನ ಮೇಲೆ ಬೀಳಬಾರದು. अच्छा, चारों ओर के बच्चों के पत्र बहुत मिले हैं. मधुबन वालों को क्रोध मुक्त की रिपोर्ट समाचार भी बाप दादा के पास पहुंचा है. बाप दादा हिम्मत पर खुश है और आगे के लिए सदा मुक्त रहने के लिए सहन शक्ति का कवच पहले रखना. तो कितना भी कोई प्रयत्न करेगा आप सदा सेफ रहेंगे. बाबा ತಿಳಿಸಿದರೆ ಎಲ್ಲ ಕಡೆಯಿಂದಲೂ ಸಹಿತ ಪತ್ರ ಬಂದಿದೆ. ಮಧುಬನದವರಿಗೆ ಕ್ರೋಧ ಮುಕ್ತತೆಯ ಬಗ್ಗೆ ರಿಪೋರ್ಟ್, ಸಮಾಚಾರ ಬಾಪ್ತಾದರವರಿಗೆ ತಲುಪಿದೆ. ಅಂದ್ರೆ ಆ ಸಮಯದಲ್ಲಿ ಕ್ರೋಧ ಮುಕ್ತ ವರ್ಷ ಅಂತೆಲ್ಲ ಬೇರೆ ಬೇರೆ ಆಚರಣೆ ಇತ್ತು. ಕ್ರೋಧ ಮುಕ್ತತೆಯ ಬಗ್ಗೆ ಎಲ್ಲ ಪುರುಷಾರ್ಥ ಏನ್ ಮಾಡಿದಿರೋ ಸಮಾಚಾರ ಬಾಬನಿಗೆ ತಲುಪಿದೆ. ಬಾಪ್ತಾದರವರಿಗೆ ಮಕ್ಕಳ ಸಾಹಸ ನೋಡಿ ಬಹಳ ಖುಷಿ ಇದೆ. ಆಗೆ ಕೇಲಿಯೇ ಮುಂದಕ್ಕೆ ಸದಾ ಮುಕ್ತ ರಹನೆ ಕೇಲಿಯೇ, ಕ್ರೋಧದಿಂದ ಎಲ್ಲದರಿಂದ ಮುಂದಕ್ಕೆ ಮುಕ್ತ ಇರ್ಬೇಕು. ಮುಕ್ತ ಇರ್ಲಿಕ್ಕೋಸ್ಕರ ಸಹನ ಶಕ್ತಿಯ ಕವಚವನ್ನ ಹಾಕೊಂಬಿಡಿ.
ಯಾವ ಕವಚ? ಸಹನಾ ಶಕ್ತಿಯ ಕವಚವನ್ನ ಹಾಕೊಂಬಿಡಿ. ಯಾರು ಎಷ್ಟು ಪ್ರಯತ್ನ ಪಟ್ಟರು ಸಹಿತ ಆಪ್ ಸದಾ ಸೇಫ್ रहेंगे, ನಾವು ಸದಾ ಸುರಕ್ಷಿತವಾಗಿರ್ತೀವಿ. ಕವಚ ಹಾಕೊಂಡ್ರ ಹೇಗೆ ಚಳಿ ಬರಬಾರ್ದಂತ ಸ್ವೆಟರ್ ಹಾಕೋತೀವಿ, ಮಳೆ ನೀರು ತಾಗಬಾರ್ದಂತ ರೈನ್ ಕೋಟ್ ಹಾಕೋತೀವಿ, ಹಾಗೆ ಕ್ರೋಧ ಬರಬಾರ್ದಂತೇಳಿ ಯಾವ ಕವಚ ಹಾಕೊಳ್ಳೋದು? ಸಹನ ಶಕ್ತಿಯ ಕವಚವನ್ನ ಸದಾ ಪಹನ್ ಕೆ ರಖನಾ. कोई कितना भी प्रयत्न करेगा, ಬೇರೆಯವರು ನಮಗೆ ಸಿಟ್ಟು ಬರಿಸುವಂಗೆ ಬೇರೆ ಬೇರೆ ಏನ್ ಬೇಕಾದ್ರೆ ಪ್ರಯತ್ನ ಪಡ್ಲಿ, ಲೇಕಿನ್ ಆಪ್ ಸದಾ ಸೇಫ್ रहेंगे. ಅಚ್ಚಾ, ಈ ರೀತಿ ಸರ್ವ ದೃಢ ಸಂಕಲ್ಪಧಾರಿಗಳು ಸದಾ ಸ್ಮೃತಿ ಸ್ವರೂಪ ಆತ್ಮಗಳಿಗೆ, ಸದಾ ಸರ್ವ ಸಮರ್ಥತೆಯನ್ನು ಸಮಯಕ್ಕೆ ತಕ್ಕಂತೆ ಕಾರ್ಯದಲ್ಲಿ ತರುವ ವಿಶೇಷಾತ್ಮಗಳಿಗೆ, ಸದಾ ಸರ್ವ ಆತ್ಮಗಳ ಮೇಲೆ ದಯಾಹೃದಯವನ್ನ ತೋರಿಸುವಂತವರಿಗೆ, ಸದಾ ಬಾಪ್ತಾದ ಸಮಾನ ಆಗುವ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತರುವಂತ ಮಕ್ಕಳಿಗೆ बहुत 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 प्यारे और न्यारे बच्चों को बाप दादा का याद, प्यार और नमस्ते. अच्छा, ಬಾಬರವರ ಮುಂದೆ ವಿದೇಶರು ಕೂತ್ಕೊಂಡಿದ್ರು. डबल फॉरनर्स को डबल नशा. क्यों डबल नशा है? क्योंकि समझते हैं कि हम भी जैसे बाप दूर देश के ही, हम भी दूर देश से आए हैं. ವಿದೇಶರಿಗೆ ಒಂದು ನಶೆ, ನಾವು ಭಾರತಕ್ಕೆ ದೂರ ದೇಶದಿಂದ ಬಂದಿದ್ದೀವಿ, ನಮ್ಮ ತಂದೆನೂ ಸಹಿತ ದೂರ ದೇಶದಿಂದ ಬಂದಿದ್ದಾರೆ, ಬಾಬರವರು ದೂರ ದೇಶದಿಂದ ಬಂದಿದ್ದಾರೆ, ನಾವು ದೂರ ದೇಶದಿಂದ ಬಂದಿದ್ದೀವಿ ಅಂತ ವಿದೇಶರಿಗೇನು ನಶೆ. बाप दादा ने डबल विदेशी बच्चों की ಒಂದು ವಿಶೇಷತೆಯನ್ನ ನೋಡ್ತಾರೆ ಬಾಬಾ. दीप से दीप जगाते हुए अनेक देशों में बाप दादा के जगे हुए दीपकों की दीपमाला मनाती है. ದೀಪದಿಂದ ದೀಪ, ದೀಪದಿಂದ ದೀಪ ಬೆಳಗಿಸ್ತಾ ಬೆಳಗಿಸ್ತಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಆ ದೇಶದಿಂದ ಮತ್ತೊಂದು ದೇಶಕ್ಕೆ ಎಲ್ಲಾ ಕಡೆ ದೀಪಗಳನ್ನ ಬೆಳಗಿಸಿ ದೀಪಮಾಲೆಯನ್ನ ಮನಾದಿ ಹೈ, ಆಚರಿಸಿದಿರಿ. ಡಬಲ್ ವಿದೇಶಿಯರಿಗೆ ಸಂದೇಶ ಕೊಡ್ಲಿಕ್ಕೆ ಬಹಳ ಅಭಿರುಚಿ. बहुत अच्छा. हर ग्रुप में बाप दादा ने देखा 35-40 ದೇಶೋं के होते हैं. ಪ್ರತಿ ಒಂದು ಗ್ರೂಪಿನಲ್ಲಿ ಯಾವ ಯಾವ ದೇಶದವರು ಬಂದಿದ್ದೀರಿ ಅಂತಂದ್ರೆ 35ರಿಂದ 45 ದೇಶದವರು ವಿದೇಶರು ಬಾಬನ ಮುಂದೆ ಕೂತ್ಕೋತಿದ್ರು. ಮುಬಾರಕ್ ಹೋ, ಸದಾ ಸ್ವಯಂ भी उठते रहो, फरिश्ता बन करके उठते उठते संदेश देते रहो. ನೀವು ಹಾರ್ತಾ ಇರಿ, ಎಲ್ಲರಿಗೂ ಸಂದೇಶವನ್ನ ಕೊಡ್ತಾ ಕೊಡ್ತಾ ಹಾರ್ತಾ ಇರಿ ಫರಿಶ್ತೆಗಳಾಗಿ. 35 ದೇಶಗಳಿಂದ बाप दादा नहीं देख रहा है, और भी देश वालों को आपके साथ देख रहे हैं. ಈಗ ನನ್ನ ಮುಂದೆ 35 ದೇಶದವರಷ್ಟೇ ಕುತ್ಕೊಂಡಿದ್ದೀರಿ, ನಿಮ್ಮನ್ನಷ್ಟೇ ಅಲ್ಲ ಅನ್ಯ ದೇಶದವರನ್ನು ಸಹಿತ ನಾನು ನೋಡ್ತಾ ಇದ್ದೀನಿ. तो नंबर 1 बाप समान बनने वाले हो ना, ಎಲ್ಲರೂ ಸಹಿತ ನಂಬರ್ 1 ತಂದೆಯ ಸಮಾನ ಆಗುವಂತವರಾಗಿದ್ದೀರಲ್ವಾ. ನಂಬರ್ 1 ಕಿ ನಂಬರ್ ವಾರ್ ಬನ್ನೆ ವಾಲೆ ಹೋ, ಹೇಳಿ. ಈಗ ತಾವು ನಂಬರ್ 1 ಅಲ್ಲಿ ಬರೋರು, ನಂಬರ್ ವಾರ್ ಅಲ್ಲಿ ಬರೋರು. ನಂಬರ್ 1 ನಂಬರ್ ವಾರ್ ನಹಿ, ನಂಬರ್ 1 ಬನನಾ ಅಂದ್ರೆ ಅರ್ಥ ಏನು? ನಂಬರ್ 1 ಬನನಾ ಅಂದ್ರೆ ಅರ್ಥ ಏನು? ಹರ್ ಸಮಯ ವಿನ್ ಕರ್ನೆ ವಾಲಿ, ಪ್ರತಿ ಸಮಯದಲ್ಲಿ ಗೆಲುವನ್ನ ಪಡೆಯುವವರೇ ನಂಬರ್ 1. ಪ್ರತಿ ಸಮಯದಲ್ಲಿ ವಿನ್ ಆಗುವವರೇ 1. जो विन करते ही वो 1 होते ही. तो ऐसे होना बहुत अच्छा. विन ಅಂದ್ರೆ ವಿಜಯ, ಪ್ರತಿ ಕ್ಷಣನೂ ವಿಜಯ, ಪ್ರತಿ ಸಮಯನೂ ವಿಜಯ, ಅವರೇ ನಂಬರ್ 1 विजयी है, सदा विजयी रहने वाले. अच्छा, और सभी को जहां तहां जाओ वहां ये स्मृति दिलाना, सभी डबल फॉरनर्स को 1 ನಂಬರ್ बनना है. ಎಲ್ಲಾ ಕಡೆ ಹೋದಾಗ ಈ ಸಮಾಚಾರವನ್ನ ಹೇಳಿ ಎಲ್ಲರೂ ಏನಾಗ್ಬೇಕು? ನಂಬರ್ 1 ಆಗ್ಬೇಕು. अच्छा, बाप दादा सभी माताओं को, गोपाल की प्यारी माताओं को बहुत बहुत दिल से याद प्यार दे रहे हैं. ಮಾವೆ ಹೇಳ್ತಿದಾರೆ, ಮಾತೆಯರಂದ್ರೆ
ಗೋಪಾಲನ ಪ್ಯಾರಿ ಮಾತೆಯರು ಬಹಳ ಬಹಳ ಹೃದಯ ತುಂಬಿ ನೆನಪು ಪ್ರೀತಿಯನ್ನ ಗೋಪಾಲ ಕೊಡ್ತಿದ್ದಾರೆ. ಅವರು ಪಾಂಡವ್ ಬಿ ಚಾಹೆ ಯೂತ್ ಹೋ ಚಾಹೆ ಪ್ರವೃತ್ತಿ ವಾಲೆ ಹೋ, ಪಾಂಡವರು ಯುವಕರಿರ್ಬೋದು ಪ್ರವೃತ್ತಿಯವರು ಇರ್ಬೋದು, ಪಾಂಡವ್ ಸದಾ ಪಾಂಡವ ಪತಿಗೆ ಸಾಥಿ ರಹೆ. ಪಾಂಡವರು ಯಾರ ಜೊತೆಗಿರೋರು? ಪಾಂಡವ ಪತಿಯ ಜೊತೆಗಿರೋರು. ಐಸೆ ಸಾಥಿ ಪಾಂಡವೋं को भी बाप दादा बहुत बहुत याद प्यार दे रहे हैं. ಅಷ್ಟೊತ್ತಿಗೆ ದಾದಿಯರು ಕುಂತಿದ್ರು. ದಾದಿಯರ್ನ ನೋಡಿ ಬಾಬಾ ಹೇಳ್ತಿದ್ದಾರೆ, ಆಜ್ ಕೆ ದಿನ್ ಕ್ಯಾ ಯಾದ್ ಆತಾ ಹೈ ದಾದಿಜಿ ಸೆ. ಯಾವ ದಾದಿ? ಅವಾಗ ಪ್ರಕಾಶ್ ಮಣಿ ದಾದಿ. ಬಾಬನ ಮುಂದೆ ಕುಂತಿರೋರು ಪ್ರಕಾಶ್ ಮಣಿ ದಾದಿ, ಜಾನಕಿ ದಾದಿ ಎಲ್ಲ ಕುಂತ ಇರ್ತಾರೆ. ಎಲ್ಲರಿಗೂ ಸಹಿತ ವಿಲ್ ಪವರ್ಸ್ ಮಿಲಿನಾ? ಇದು ಪ್ರಕಾಶ್ ಮಣಿ ದಾದಿಗೆ ಕೇಳೋದು. ಇವತ್ತಿನ ದಿನ ಏನ್ ನೆನ್ಪರ್ತಾ ಇದೆ? ಯಾಕೆಂದ್ರೆ ಜನವರಿ 18ಕ್ಕೆ ಬ್ರಹ್ಮ ಬಾಬಾ ತಮ್ಮ ಕೈಯನ್ನ ಪ್ರಕಾಶ್ ಮಣಿ ದಾದಿಯ ಕೈಗೆ ಇಟ್ಟು ಏನ್ ಮಾಡಿದರು? ತಮ್ಮೆಲ್ಲ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡಿದ್ರು. ಅವತ್ತಿನಿಂದ ಪ್ರಕಾಶ್ ಮಣಿ ದಾದಿಜಿಯವರು ಮುಖ್ಯಸ್ಥರಾದರು. ಅದಕ್ಕೆ ಬಾಬಾ ಹೇಳ್ತಾರೆ, ವಿಲ್ ಪವರ್ಸ್ ಮಿಲಿನಾ? ಏನ್ ಸಿಕ್ತು? ವಿಲ್ ಪವರ್ಸ್ ಸಿಕ್ತಲ್ವಾ? ವಿಲ್ ಪವರ್ಸ್ ಕಾ ವರದಾನ ಹೈ. ದಾದಿಜಿಗೆ ಆ ದಿವಸ ವಿಶೇಷ ವಿಲ್ ಪವರ್ಸ್. ಇಡೀ ಯಜ್ಞವನ್ನು ಸಮರ್ಥವಾಗಿ ನಡಿಬೇಕಾದ್ರೆ ಎಷ್ಟು ಶಕ್ತಿ ತುಂಬಿರ್ಬೋದು ಹೇಳಿ. ಬಹುತ್ ಅಚ್ಚಾ ಪಾರ್ಟ್ ಬಜಾಯ. ಬಹಳ ಚೆನ್ನಾಗಿ ಪಾತ್ರವನ್ನ ಮಾಡಿದಿರಿ. ವಿಲ್ ಪವರ್ಸ್ ಅನ್ನ ಪಡ್ಕೊಂಡ್ರಿ. ಬಹಳ ಚೆನ್ನಾಗಿ ಪಾತ್ರವನ್ನ ಅಭಿನಯ ಮಾಡಿದಿರಿ. ಇಸ್ಕಿ ಮುಬಾರಕ್ ಹೈ. ಸಭಿ ಕಿ ದುಆಯೇ ಆಪ್ಕೋ ಬಹುತ್ ಹೈ. ಎಲ್ಲರಿಂದ ನಿಮ್ಗೆ ಬಹಳ ಆಶೀರ್ವಾದ ಇದೆ. ಆಪಕ ದೇಖ್ ಕರ್ಕೆ ಹಿ ಸಭಿ ಖುಷಿ ಹೋ ಜಾತೆ ಹಿ ಅಲ್ವಾ? ದಾದಿಯನ್ನ ನೋಡುವಾಗನೇ ಎಲ್ಲರೂ ಬಹಳ ಖುಷಿ ಪಡ್ತಾರೆ. ಬೋಲೋ ಯಾ ನೈ ಬೋಲೋ, ನೀವ್ ಮಾತಾಡು ಅಥವಾ ಬಿಡು, ನಿನ್ನ ನೋಡಿದ್ರೆ ಸಾಕು ಎಲ್ಲರಿಗೆ ಏನಾಗ್ತದೆ? ಖುಷಿ ಆಗ್ತದೆ. ಆಪಕ ಕುछ होता है ना तो सब ऐसे समझते ही हमको हो रहा है. इतना प्यार है सभी का. ನಿನ್ ಮೇಲೆ ಅಷ್ಟು ಪ್ರೀತಿ ಇದೆ ಎಲ್ಲರಿಗೂ. ಹಮಾರ ಬಿ ಸಬ್ಸೆ ಬಹುತ್ ಪ್ಯಾರ್ ಹೈ. ಅಷ್ಟು ದಾದಿ ಹೇಳ್ತಾರೆ, ನಮಗೂ ಎಲ್ಲರ ಜೊತೆಗೆ ಏನಿದೆ? ಬಹಳ ಪ್ರೀತಿ ಇದೆ. ಪ್ಯಾರ್ ತೋ ಹೈ ಅವ್ರ ಸಭಿ ಸೆ. ಪ್ರೀತಿ ಅಂತೂ ಇದೆ ಎಲ್ಲರ ಜೊತೆಗೂ. ಯೇ ಪ್ಯಾರ್ ಹಿ ಸಭಿ ಕೋ ಚಲಾ ರಹಾ ಹೈ. ಈ ಪ್ರೀತಿಯೇ ಎಲ್ಲರನ್ನು ಏನ್ ಮಾಡ್ತಾ ಉಂಟು? ನಡೆಸ್ತಾ ಇದೆ. ಧಾರಣ ಕಮ್ ಹೋ ಜ್ಯಾದಾ ಹೋ ಲೇಕಿನ್ ಪ್ಯಾರ್ ಚಲಾ ರಹಾ ಹೈ. ಧಾರಣೆ ಹೆಚ್ಚಿರ್ಬೋದು ಕಡಿಮೆ ಇರ್ಬೋದು, ಆದ್ರೆ ದಾದೀಜಿಯವರು ಕೊಡುವ ಪ್ರೀತಿ ಎಲ್ಲರನ್ನು ನಡೆಸಿಕೊಂಡು ಹೋಗ್ತಾ ಇದೆ. ಇಲ್ಲದೆ ಮಧುವನದ ಅಷ್ಟು ದೊಡ್ಡ ಯಜ್ಞ, ಅಷ್ಟು ಸಮರ್ಪಿತರು ಎಲ್ಲನ ನಡೆಸಬೇಕು. ಇನ್ನು ದಾದಿ ಯಾವಾಗ್ಲೂ ಪ್ರೀತಿ ಕೊಡುವುದರಲ್ಲಿ ಸ್ಪೆಷಲಿಸ್ಟ್. ದೀದಿ ನಿಯಮ ಕಾನೂನು ಸ್ಟ್ರಿಕ್ಟ್. ದಾದಿ ಲವ್ಫುಲ್, ದೀದಿ ಲಾಫುಲ್. ದಾದಿ ಅಂತ ಬಂದು ನಿಂತ್ರೆ ಸಾಕು ಎಲ್ಲರಿಗೂ ಏನ್ ಮಾಡ್ತಿದ್ರು? ಹಿಂಗೆ ಪ್ರೀತಿಯಿಂದ ಎಲ್ಲರಿಗೂ ಎಲ್ಲ ಶಿಕ್ಷಣ ಕೊಡ್ತಿದ್ರು. ಪ್ರೀತಿಯಿಂದಲೇ ಶ್ರೀಮತ ಕಲಿಸ್ತಿದ್ರು, ಎಲ್ಲಾ ಪಾಠ ಕಲಿಸ್ತಿದ್ರು. ಪ್ರೀತಿಯಿಂದಲೇ ಎಲ್ಲ ಮಕ್ಕಳ ಹೃದಯವನ್ನ ಗೆಲ್ತಿದ್ರು. ಎಲ್ಲ ನಮ್ಮವರು ಬಹಳ ಪ್ರೀತಿಯಿಂದ. ದಾದಿ ಪ್ರಕಾಶ್ ಮಣಿ ದಾದಿ ಅದರಲ್ಲಿ ವಿಶೇಷತೆ. ಬಹುತ್ ಅಚ್ಚಾ. ಇಶು ದೀದಿ ಜೊತೆಗೆ ಬಾಬಾ ಮಾತಾಡ್ತಿದ್ದಾರೆ. इसने भी हिसाब चुक तो कर लिया, कोई बात नहीं. इसका सहज पुरुषार्थ, सहज हिसाब चुक्त सहज ही हो गया ना. सोते सोते आराम मिला विष्णु के मुआफिक. ಅಂದ್ರೆ ಇಶು ದಾದಿ ಸ್ವಲ್ಪ ಆರೋಗ್ಯ ಹೆಚ್ಚು ಕಡಿಮೆ ಇತ್ತು. ನೀನು ಸಹಜ ಪುರುಷಾರ್ಥ ಮಲಗ್ತಾ ಮಲಗ್ತಲೂ ಸಹಜ ಪುರುಷಾರ್ಥ ವಿಷ್ಣುವಿನ ತರಹ. अच्छा फिर भी साकार से अभी तक यज्ञ रक्षक बने ही. ಅಂದಿನಿಂದ ಇವತ್ತಿನ ತನಕನೂ ಸಹಿತ ಇಶುದಾದಿಗೆ ಬಾಬಾ ಯಜ್ಞ ರಕ್ಷಕ ಅಂತ ಹೇಳ್ತಾರೆ. ಇಶುದಾದಿದ್ದು ಸ್ಪೆಷಲ್ ಏನು? ಎಲ್ಲ ಅಕೌಂಟ್ ಮೇಂಟೈನ್ ಮಾಡಿದ್ದು ಇಶುದಾದಿ. ಅಕೌಂಟ್ ಮೇಂಟೈನ್ ಮಾಡೋದಂತಂದ್ರೆ ಯಜ್ಞ ರಕ್ಷಕ. तो ಯಜ್ಞ ರಕ್ಷಕ बनने की दुआएं बहुत होती है. ಯಜ್ಞ ರಕ್ಷಣೆ ಮಾಡಿದ್ರೆ ಅದರಿಂದ ಆಶೀರ್ವಾದ ಬಹಳ ಸಿಗ್ತದೆ. ಸಭಿ ದಾದಿಯ ಬಾಪ್ ದಾದಾ ಕೋ ಬಹುತ್ ಬಹುತ್ ಸಮೀಪ ಹೈ. ಪ್ರಕಾಶ್ ಮಣಿ ದಾದಿಯವರ ಜೊತೆ ಮಾತಾಡಿದ್ರು, ಇಶು ದಾದಿಯವರ ಜೊತೆ ಮಾತಾಡಿದ್ರು. ಉಳಿದ ದಾದಿಯರು ಸಹಿತ ನನಗೆ ಬಹಳ ಸಮೀಪದಲ್ಲಿದ್ದಾರೆ. ಸಮೀಪ ರತನ್ ಸಬಕೋ दादियों का मूल्य है. संगठन भी अच्छा है. आप दादियों का संगठन ने इतने वर्ष यज्ञ की रक्षा की है और करते रहेंगे.
ನೀವು ದಾದಿಯರ ಸಂಘಟನೆ ಇಷ್ಟು ಚಂದ ಇರುವುದಕ್ಕೆ ಯಜ್ಞ ರಕ್ಷಣೆ ಆಯ್ತು, ಮುಂದಕ್ಕೂ ನೀವು ಮಾಡ್ತಾ ಇರ್ತೀರಿ. ಹೇಳಿ, ದಾದಿಯರ ಸಂಘಟನೆಯಲ್ಲಿ ಏನಿತ್ತು? ಏಕತಾ ಸಭಿ ಸಫಲತಾ ಕಾ ಆಧಾರ ಹೈ. ಎಲ್ಲ ದಾದಿಯರು ಏಕತೆಯಲ್ಲಿ ಇದ್ದದಕ್ಕೆ ಅದುವೇ ಸಫಲತೆಗೆ ಆಧಾರ, ಅದುವೇ ಯಜ್ಞ ರಕ್ಷಣೆಗೆ ಆಧಾರ. ಬಾಬಾ ಬೀಚ್ ಮೆಹಿ. ಅಷ್ಟೊತ್ತಿಗೆ ದಾದಿಯರ್ನ ಹೊಗಳ್ತಾ ಇದ್ರಲ್ಲ ಬಾಬಾ, ದಾದಿಯರು ಹೇಳ್ತಾರ, ಇಲ್ಲ ಬಾಬಾ ಬೀಚ್ ಮೆಹಿ. ನಮ್ ಜೊತೆಗೆ ಯಾರಿದ್ರು ನಡುವೆ? ಬಾಬಾ ಇದ್ರು, ಅದಕ್ಕೆಲ್ಲ ನಡೀತಾ ಉಂಟು. ಬಾಪ್ ಕೋ ಬೀಚ್ ಮೇ ರಖಾ ಹೈ, ಯೇ ಅಟೆನ್ಷನ್ ಬಹುತ್ ಅಚ್ಚಾ ದಿಯಾ. ಬಾಬನನ್ನ ನಡುವೆ ಇಟ್ಕೊಂಡಿದ್ದೀರಲ್ಲ, ಈ ಗಮನ ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ. ಅಚ್ಚಾ, ಸಭಿ ಠೀಕ್ ಹೈ, ಸಭಿ ಠೀಕ್ ಹೈ. ಅಚ್ಚಾ, ಓಂ ಶಾಂತಿ. ಇವತ್ತಿನ ವರದಾನ, ಸರ್ವ ಸಂಬಂಧೋं से एक बाप को अपना साथी बनाने वाले सहज पुरुषार्थी भव. ಸರ್ವ ಸಂಬಂಧದಿಂದ ಒಬ್ಬ ತಂದೆಯನ್ನು ತಮ್ಮ ಸಾಥಿ ಮಾಡಿಕೊಳ್ಳುವ ಸಹಜ ಪುರುಷಾರ್ಥಿ ಆಗಿರಿ. सर्व संबंधों से एक बाप को अपना साथी बनाने वाले ಸಹಜ ಪುರುಷಾರ್ಥಿ ಭವ. ಸರ್ವ ಸಂಬಂಧದಿಂದ ಒಬ್ಬ ತಂದೆಯನ್ನು ತಮ್ಮ ಸಾಥಿ ಮಾಡಿಕೊಳ್ಳುವ ಸಹಜ ಪುರುಷಾರ್ಥಿ ಆಗಿರಿ. ಬಾಬಾ ಸ್ವಯಂ ಸರ್ವ ಸಂಬಂಧದಿಂದ ನಮ್ ಜೊತೆಗೆ ಸಾಥ್ ನಿಭಾನೆ ಕೋ ಆಫರ್ ಕರ್ತೆ. ಸರ್ವ ಸಂಬಂಧದಿಂದ ನಾನ್ ನಿಮ್ ಜೊತೆಗಿರ್ತೀನಿ ಅಂತ ಬಾಬಾ ಏನ್ ಮಾಡಿದಾರೆ? ನಮ್ಗೆ ಮಾತು ಕೊಟ್ಟಿದ್ದಾರೆ. ಜೈಸಾ ಸಮಯ ವೈಸಾ ಸಂಬಂಧ ಸೆ ಬಾಪಕ್ಕೆ ಸಾಥ್ ರಹೋ, ಅವ್ರ ಸಾಥಿ ಬನಾವೋ. ಯಾವ ಸಮಯದಲ್ಲಿ ಯಾವ ಸಂಬಂಧ ಬೇಕು ಆ ಸಂಬಂಧದಲ್ಲಿ ಬಾಬನನ್ನ ಜೊತೆ ಮಾಡ್ಕೊಳ್ಳಿ. ಜಹಾ ಸದಾ ಸಾಥ್ ಬಿ ಹೈ ಸಾಥಿ ಬಿ ಹೈ. ಎಲ್ಲಿ ಬಾಬಾ ನಮ್ಮ ಜೊತೆಗಿರ್ತಾರೋ, ಎಲ್ಲಿ ಬಾಬಾ ನಮ್ಮ ಜೊತೆಗಾರ ಆಗಿರ್ತಾರೋ ಅಲ್ಲಿ ಕೋಯಿ ಮುಷ್ಕಿಲ್ ಹೋ ನಹೀ ಸಕ್ತಾ, ಅಲ್ಲಿ ಯಾವ ಕಷ್ಟ ಎನ್ನುವುದೇ ಇಲ್ಲ. ಜಬ್ ಕಭಿ ಅಪನೆ ಕೋ ಅಕೇಲಾ ಅನುಭವ ಕರೋ, ಯಾವತ್ತಾದ್ರೂ ನಾನು ಒಂಟಿ ಅಂತ ಅನುಭವ ಮಾಡಿದ್ರೆ ಆ ಸಮಯದಲ್ಲಿ ಬಾಪಕ್ಕೆ ಬಿಂದು ರೂಪ ಕೋ ಯಾದ್ ನಹೀ ಕರೋ, ಪ್ರಾಪ್ತಿಯೋं की लिस्ट सामने लाओ, भिन्न भिन्न समय के रमणीक अनुभव की कहानियां स्मृति में लाओ, सर्व संबंधों के रस का अनुभव करो तो मेहनत समाप्त हो जाएगी. ಬಾಬಾ ತಿಳಿಸ್ತಿದ್ದಾರೆ, ಒಂದು ವೇಳೆ कभी अपने को अकेला अनुभव करो तो उस समय बाप के बिंदी रूप को याद नहीं करो. ಕೆಲವು ಸಮಯದಲ್ಲಿ ನಾನು ಒಂಟಿ ಅಂತ ಫೀಲ್ ಆಯ್ತಂದ್ರೆ, ನನಗೆ ಯಾರೂ ಇಲ್ಲ, ನಾನು ಒಂಟಿ ಅಂತ ಫೀಲ್ ಆದಾಗ ಬಿಂದು ರೂಪ ನೆನಪು ಮಾಡಬಾರ್ದು, ಪ್ರಾಪ್ತಿಯನ್ನ ನೆನಪು ಮಾಡ್ಕೋಬೇಕು. ಭಿನ್ನ ಭಿನ್ನ ಸಮಯದ ರಮಣೀಕ ಅನುಭವದ ಕಥೆಯನ್ನ ಸ್ಮೃತಿಯಲ್ಲಿ ತಂದ್ಕೊಳ್ಳಿ. ಸರ್ವ ಸಂಬಂಧದ ರಸದ ಅನುಭವ ಮಾಡಿ, ಆವಾಗ ಮೆಹನತ್ತು ದೂರ ಆಗ್ತದೆ. ಒಂಟಿ ಕೆಲಪನ್ ಫೀಲ್ ಆಯ್ತಂದ್ರೆ ಬಿಂದು ಅಂತ ಕುಂದ್ರೆ ಆನಂದ ಆಗೋದಿಲ್ಲ. ಭಿನ್ನ ಭಿನ್ನ ಪ್ರಾಪ್ತಿ ಎಷ್ಟು ಚಲೋ ಬಾಬಾ ಅನುಭವ ಮಾಡಿಸಿದ್ದಾರೆ, ಅದನ್ನ ಅನುಭವ ಮಾಡ್ಕೊಳ್ಳಿ. ಸರ್ವ ಸಂಬಂಧದ ರಸದ ಅನುಭವ ಮಾಡಿ, ಪರಿಶ್ರಮ ಸಮಾಪ್ತಿ ಆಗ್ತದೆ, ಸಹಜ ಪುರುಷಾರ್ಥಿ ಬನ್ ಜಾಯೆಂಗೆ. ಸ್ಲೋಗನ್, ಬಹುರೂಪಿ ಬನ್ माया के बहुरूपों को परख लो. ಬಹುರೂಪಿಯಾಗಿ ಮಾಯೆಯ ಬಹುರೂಪವನ್ನ ಪರೀಕ್ಷಿಸಿರಿ. ಆಗ ಮಾಸ್ಟರ್ ಮಾಯಾಪತಿ ಬನ್ ಜಾಯೆಂಗೆ. ಬಹುರೂಪಿಯಾಗಿ ಮಾಯೆಯ ಬಹುರೂಪವನ್ನ ಅರಿತುಕೊಳ್ಳಿ, ಆಗ ಮಾಸ್ಟರ್ ಮಾಯಾಪತಿ ಆಗುವೆವು. ಇವತ್ತಿನ ಸಮಾನ, ನಾನು ಖುಷಿ ನಶೀಬ್ ಆತ್ಮ, ನಾನು ಖುಷಿ ನಶೀಬ್ ಆತ್ಮ. ಇಷ್ಟೆಲ್ಲ ಜ್ಞಾನ ರತ್ನಗಳಿಂದ ಸಮರ್ಥರನ್ನಾಗಿ ಮಾಡಿದ ತಂದೆ, ಎಲ್ಲ ಗುಣರತ್ನಗಳಿಂದ ಶಕ್ತಿಶಾಲಿ ಮಾಡಿದ ತಂದೆಗೆ ಹೃದಯ ತುಂಬಿ ನಮಸ್ಕಾರ ಹೇಳೋಣ. ಓಂ ನಮಃ ಶಿವಾಯ.
ಆತ್ಮನಾದ ನಾನು ಪರಮ ಆತ್ಮನಾದ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಶರಣಾಗತನಾಗಿದ್ದೇನೆ. ಮುಬಾರಕ್ ಹೈ ಬಾಬಾ, ಮುಬಾರಕ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಓಂ ಶಾಂತಿ. बाबा हमारे बरसों से जिनको पुकारे, मिल ही गए बाबा हमारे बरसों से जिनको पुकारे। जिसे ढूंढा यहाँ, जिसे ढूंढा वहाँ, वो मधुबन में हमको मिला रे। मिल ही गए बाबा हमारे बरसों से जिनको पुकारे। सुनाता है, पावन बनाता है, ये प्यार लुटाता है, वर्षा भी देता है। ओ हो 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 हो, ये सुख बरसाता है, वरदान देता है, हर वक्त हमारा ये अब साथ देता है। रहना नहीं उसके बिना रे, बरसों से जिनको पुकारे। जिसे ढूंढा यहाँ, जिसे ढूंढा वहाँ, वो मधुबन में हमको मिला रे। मिल ही गए बाबा हमारे बरसों से जिनको पुकारे। रचनाकार है, नई दुनिया बनाते हैं, ये पाप मिटाते हैं, हमें ऊंच बनाते हैं। हो 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 हो। ये मेरे बाबा है, ये सबके दुलारे हैं, हम बच्चों से ये मिलने वतन से आते हैं। हो मुख पर दिव्य उजाला उनके, बरसों से जिनको पुकारे। जिसे ढूंढा यहाँ, जिसे ढूंढा वहाँ, वो मधुबन में हमको मिला रे। मिल ही गए बाबा हमारे बरसों से जिनको पुकारे।
ओम शांति, ओम शांति, ओम शांति।